ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಗಾಡೆಸ್ಸಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ನನ್ನ ಇಂಟೆನ್ಷನ್ ಬಂದು ಶಕ್ತಿಯಿಂದ, ಅಂದರೆ ಕಲೆಕ್ಟಿವ್ ಗಾಡೆಸ್ ಎನರ್ಜಿಯಿಂದ. ಸೊ ನಿಮಗೆ ಯಾವ ಗಾಡೆಸ್ ಜೊತೆ ನೀವು ಕನೆಕ್ಟ್ ಆಗ್ತೀರಾ ರೆಗ್ಯುಲರ್ ಆಗಿ, ಅಥವಾ ನೀವು ಪ್ರೇ ಮಾಡ್ತೀರಾ, ಆ ಗಾಡೆಸ್ನ ನೀವು ನೆನೆಸ್ಕೊಂಡು ನಿಮ್ಮ ಮನಸ್ಸಿಗೆ ತಂದ್ಕೊಳ್ಳಿ. ಅವರ ಇಮೇಜ್ನ, ಅವರ ಎನರ್ಜಿನ, ಈ ಮೆಸೇಜು ಅವರಿಂದ ಆಗಿರುತ್ತೆ. ಸೊ ಇವತ್ತಿನ ಮೆಸೇಜಸ್ಸು, ಇವತ್ತಿನ ರೀಡಿಂಗ್ ಬಂದು ಗಾಡೆಸ್ ಎನರ್ಜಿ, ಶಕ್ತಿ, ದೇವಿಯಿಂದ ಬರ್ತಾ ಇರುವಂಥ ಮೆಸೇಜಸ್ಸು. ಸೊ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್ ಆ್ಯಂಡ್ ಸ್ಟಾರ್ಟ್ ಇವತ್ತನ ಬ್ಯೂಟಿಫುಲ್ ಪವರ್ಫುಲ್ ಗಾಡೆಸ್ ಮೆಸೇಜಸ್ ಆ್ಯಂಡ್ ಗಾಡೆಸ್ ಗೈಡೆನ್ಸ್. ಲೆಟ್ಸ್ ಸ್ಟಾರ್ಟ್. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಚಾರ್ಮ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಚಾರ್ಮ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜಸ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಚಾರ್ಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇದು ನನಗೆ ಕಾಣಿಸ್ತಾ ಇರೋದು ಅಥವಾ ಇಮೇಜು ಅಥವಾ ವಿಷನನ್ನು ತೋರಿಸ್ತಾ ಇರೋದು ಗಾಡೆಸ್ಸು ಅಥವಾ ಶಕ್ತಿ ಎನರ್ಜಿ ಬಂದು ನಿಮ್ಮ ಥರ್ಡ್ ಐನ, ಅಂದರೆ ನಿಮ್ಮ ಆಜ್ಞಾ ಚಕ್ರನ. ಸೊ ನಿಮ್ಮ ಆಜ್ಞಾ ಚಕ್ರ ಬಂದು ನಮ್ಮ ರೆಗ್ಯುಲರ್ ಕಣ್ಣಿಗೆ ಕಾಣದೇ ಇರುವಂಥದ್ದು ನಮ್ಮ ಆಜ್ಞಾ ಚಕ್ರ. ಅಂದರೆ ನಮ್ಮ ಥರ್ಡ್ ಐ ಸೆನ್ಸ್ ಮಾಡೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಮತ್ತು ಇನ್ಫಾರ್ಮೇಷನನ್ನು ಕೊಡುವಂಥದ್ದು ನಮ್ಮ ಥರ್ಡ್ ಐ ಅಥವಾ ಆಜ್ಞಾ ಚಕ್ರ. ಸೊ ಕೆಲವೊಂದು ವಿಚಾರಗಳು ನಿಮಗೆ ಕಣ್ಣಿಗೆ ಕಾಣಿಸದೇ ಇರ್ಬೋದು, ಬಟ್ ಅದು ನಿಮಗೆ ಅರ್ಥ ಆಗ್ತಾ ಇರ್ಬೋದು. ಕೆಲವೊಬ್ಬರು ಜನರ ಬಿಹೇವಿಯರ್ ಇರ್ಬೋದು, ಕೆಲವರು ಜನರ ಕಣ್ಣಿರ್ಬೋದು, ಅಥವಾ ಅವರು ಹಾಕುವಂಥ ಅವ್ರ ನೋಟ ಇರ್ಬೋದು, ಅವ್ರ ದೃಷ್ಟಿ ಇರ್ಬೋದು. ಸೊ ಕೆಲವೊಂದನ್ನು ನೀವು ನೋಟಿಸ್ ಮಾಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಕೆಲವೊಂದು ಜನರು ನಿಮ್ಮ ಬಗ್ಗೆ ಅಂಥ ಒಂದು ಒಳ್ಳೆಯ ಉದ್ದೇಶ ಇಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಥರ್ಡ್ ಐಗೆ ಅಥವಾ ನಿಮ್ಮ ಇಂಟರ್ನಲ್ ನೋಯಿಂಗಿಗೆ, ನಿಮ್ಮ ಇಂಟ್ಯೂಷನ್ಗೆ ಗೊತ್ತಾಗ್ತಾ ಇದೆ. ಕೆಲವೊಬ್ಬರು ನಿಮ್ಮ ಲೈಕ್ ದೇ ಆರ್ ಜಸ್ಟ್ ಕ್ಯೂರಿಯಸ್, ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ಅಥವಾ ಇನ್ ಜನರಲ್ ಆಗಿ ದೇ ಆರ್ ನಾಟ್ ದ್ಯಾಟ್ ಇನ್ವೆಸ್ಟೆಡ್. ನೀವು ಬೆಳಿಬೇಕು ಅಥವಾ ನೀವು ಎಕ್ಸ್ಪ್ಯಾಂಡ್ ಆಗಬೇಕು ಅಥವಾ ನಿಮ್ಮ ಸಕ್ಸಸ್ಸಲ್ಲಿ ನಮಗೆ ಖುಷಿ ಸಿಗುತ್ತೆ ಅನ್ನುವಂಥ ಒಂದು ಎಕ್ಸೈಟ್ಮೆಂಟ್ ಇಲ್ಲದೆ ಇರ್ಬೋದು ಕೆಲವೊಬ್ಬರಿಗೆ. ಬಟ್ ಐ ಆಮ್ ಫೀಲಿಂಗ್ ಲೈಕ್ ನೀವು ಕೆಲವೊಂದು ಇನ್ಫಾರ್ಮೇಷನನ್ನು ಇತ್ತೀಚೆಗೆ ಅಬ್ಸರ್ವ್ ಮಾಡಿರ್ಬೋದು ಜನರ ಬಗ್ಗೆ, ಅಥವಾ ಇನ್ ಜನರಲ್ ಆಗಿ ನಿಮ್ಮ ಫ್ರೆಂಡ್ಸ್ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ. ಸೊ ಗಾಡೆಸ್ ಬಂದು ಕನ್ಫರ್ಮ್ ಮಾಡ್ತಾ ಇರೋದು ಎಲ್ರಿಗೂ ಒಂದೇ ಥರ ನೋಟ ಇರೋದಿಲ್ಲ, ಒಂದೇ ಥರ ದೃಷ್ಟಿ ಇರೋದಿಲ್ಲ. ಎಲ್ಲರೂ ನೀವು ಬೆಳಿಬೇಕು, ನೀವು ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿ ಎಲ್ಲರೂ ಏನು ಬ್ಲೆಸ್ ಮಾಡ್ತಾ ಇಲ್ಲ. ನಿಮ್ಗೆ ಅದು ಅರ್ಥ ಆಗ್ತಾ ಇದೆ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಅಂತ ಹೇಳಿ. ಆದ್ರೂ ನೀವು ಇಫ್ ಯು ಆರ್ ಗಿವಿಂಗ್ ಮೋರ್ ಪರ್ಮಿಷನ್ ಅವ್ರಿಗೆ ಇನ್ನೂ ನಿಮ್ಮ ಜೀವನದಲ್ಲಿ ಇರೋದಕ್ಕೆ, ಅಥವಾ ನಿಮ್ಮ ಇನ್ಫಾರ್ಮೇಷನನ್ನು ಶೇರ್ ಮಾಡೋದು, ಅಥವಾ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ. ಹೊರಗಡೆ ಜನರ ಹತ್ರ ಹಂಚ್ಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಯಾರು ನಿಮ್ಮವರು ನಿಮ್ಮವರಲ್ಲ ಅನ್ನೋ ಒಂದು ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇದೆ, ಅದರ ಬಗ್ಗೆ ಗಮನ ಕೊಡಿ. ಕೆಲವೊಬ್ಬರು ಜನರ ಜೊತೆ ಮಾತಾಡಬೇಕಾದ್ರೆ ನಿಮ್ಮ ಎನರ್ಜಿ ಕಂಪ್ಲೀಟ್ಲಿ ಡ್ರೈನ್ ಆಗೋದನ್ನ ನೋಟಿಸ್ ಮಾಡ್ತಾ ಇದ್ದೀರಾ. ಎನರ್ಜಿ ಹೇಗೆ ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಕೆಲವೊಂದು ಜಾಗಕ್ಕೆ ಹೋದಾಗ ನಿಮ್ಮ ಎನರ್ಜಿ ಹೇಗೆ ಶಿಫ್ಟ್ ಆಗುತ್ತೆ ಅನ್ನೋದನ್ನು ನೋಟಿಸ್ ಮಾಡ್ತಾ ಇದ್ದೀರಾ. ಸೊ ದೇರ್ ಇಸ್ ಲಾಟ್ ಆಫ್ ನೋಟಿಸ್ ಆ್ಯಂಡ್ ಅಬ್ಸರ್ವೇಷನ್ ನಿಮಗೆ ಈ ಸದ್ಯದಲ್ಲಿ ಆಗ್ತಾ ಇರೋದು. ಸೊ ಗಾಡೆಸ್ ಇಸ್ ಕೈಂಡ್ ಆಫ್ ಕನ್ಫರ್ಮ್ ಮಾಡ್ತಾ ಇರೋದು ನಿಮಗೆ. ಶಕ್ತಿ ಬಂದು, ದೇವಿ ಬಂದು ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು. ನಿಮಗೆ ಅರ್ಥ ಆಗ್ತಾ ಇದೆ ಎನರ್ಜೀಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಬರೀ ತಿಳ್ಕೊಳ್ಳೋದಷ್ಟೇ ಅಲ್ಲ, ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಇನ್ಫಾರ್ಮೇಷನನ್ನು ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ, ಯಾವ ಥರ ಸ್ಟೆಪ್ಸ್ ತೊಗೊಳ್ತಾ ಇದ್ದೀವಿ, ಯಾವ ಥರ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ, ಯಾವ ಥರ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನಾವು ಮುಂದೆ ನಡೀತಾ ಇದ್ದೀವಿ, ಅದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆಂದರೆ ನಿಮ್ಮ ಸೈಕಿಕ್ ಎಬಿಲಿಟೀಸ್, ಯಾಕೆಂದರೆ ಥರ್ಡ್ ಐನ ತೋರಿಸಿದಾಗ ಇಟ್ ಈಸ್ ಅಬೌಟ್ ಯುವರ್ ಸೈಕಿಕ್ ಎಬಿಲಿಟೀಸ್. ನಿಮ್ಮ ಸ್ಪಿರಿಚುವಲ್ ಎಬಿಲಿಟೀಸ್ ಬಂದು ಜಾಸ್ತಿ ಆಗ್ತಾ ಇದೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ನಿಮ್ಮ ವಿಷನ್ ಬಂದು, ನಿಮ್ಮ ಥರ್ಡ್ ಐ ವಿಷನ್ ಬಂದು ಕ್ಲಿಯರ್ ಆಗ್ತಾ ಇದೆ. ಸೊ ಇಟ್ ಈಸ್ ಟೈಮ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದು. ನಿಮ್ಗೆ ಏನು ಅರ್ಥ ಆಗ್ತಾ ಇದೆ ಅದನ್ನು ನಂಬೋದು. ಕೆಲವೊಂದು ಸಲ ಅದು ನಿಜ ಇಲ್ಲ ಅಂತಂದ್ರೂ ಅದನ್ನು ನಂಬ್ತಾ ಹೋದಾಗ, ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ತಾ ಹೋದಾಗ ಇನ್ಫಾರ್ಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಇಂಟ್ಯೂಷನ್ ಇನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಗಾಡೆಸ್ ಹೇಳ್ತಾ ಇರೋದು ಗ್ರೂಪ್ ನಂಬರ್ 1 ನಮಗೆ ಕಾಣೋ ಅಂಥದ್ದು ಭೂಮಿ ಮೇಲೆ ಬರೀ ಮೇ ಬಿ 1% ಅಷ್ಟೇ. ಯಾಕೆಂದರೆ ಕಾಣದೇ ಇರೋವಂಥ ವಿಚಾರಗಳು
ಆಲ್ಮೋಸ್ಟ್ 99% ಇರುವಂಥದ್ದು, ಯಾವುದು ನಮಗೆ ಕಾಣದೇ ಇರುವಂಥದ್ದು, ದಟ್ ಈಸ್ ಎನರ್ಜಿ. ಸೊ ಎನರ್ಜಿ, ವೈಬ್ರೇಷನ್ಸ್ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಯಾವುದಾದ್ರೂ ಜನರನ್ನ ನೋಡಿದಾಗ, ಯಾವುದಾದ್ರೂ ಹೊಸ ವ್ಯಕ್ತಿನ ಭೇಟಿ ಮಾಡಿದಾಗ ಆ ವೈಬ್ರೇಷನ್ ಏನಿದೆ, ಇನ್ಸ್ಟೆಂಟಾಗಿ ನಿಮಗೆ ಖುಷಿ ಆಗುತ್ತಾ, ಇನ್ಸ್ಟೆಂಟಾಗಿ ನಿಮಗೆ ಇರಿಟೇಷನ್ ಆಗುತ್ತಾ, ಇನ್ಸ್ಟೆಂಟಾಗಿ ನಿಮಗೆ ಕೋಪ ಬರ್ತಾ ಇದೆಯಾ? ಸೊ ನಿಮ್ಮ ಇಂಟ್ಯೂಷನ್ ಬಂದು ಆನ್ ಸ್ಪಾಟ್ ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಸೊ ಅದನ್ನು ನೀವು ನೋಟಿಸ್ ಮಾಡೋದು, ಅಬ್ಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟು. ಕೆಲವರು ಆಲ್ರೆಡಿ ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ನೋಟಿಸ್ ಮಾಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಬಟ್ ಅದನ್ನು ಎಷ್ಟರ ಮಟ್ಟಿಗೆ ನೀವು ನಂಬ್ತಾ ಇದ್ದೀರಾ ಅಥವಾ ಅದನ್ನು ನಿಮ್ಮ ಬೆನಿಫಿಟ್ಗೆ ಹೇಗೆ ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ಅದು ಈಸ್ ಕೈಂಡ್ ಆಫ್ ಇಂಪಾರ್ಟೆಂಟ್ ಪಾರ್ಟ್ ನಿಮಗೆ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ. ಬಿಕಾಸ್ ಅದು ಎಷ್ಟೊಂದು ಗೈಡೆನ್ಸ್ ಇನ್ಫಾರ್ಮೇಷನನ್ನು ನಿಮಗೆ ತರ್ತಾ ಇದೆ ಈ ಸಮಯದಲ್ಲಿ. ಸೊ ಈ ರೀಡಿಂಗಲ್ಲಿ ಶಕ್ತಿ ಬಂದು, ಗಾಡೆಸ್ ಎನರ್ಜಿ ಬಂದು ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು ನಿಮ್ಮ ಸೈಕಿಕ್ ಎಬಿಲಿಟೀಸ್, ಅಂದರೆ ನಿಮ್ಮ ಸ್ಪಿರಿಚುವಲ್ ಎಬಿಲಿಟೀಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು. ಸ್ಟಾರ್ಟ್ ಬಿಲೀವಿಂಗ್ ದಟ್, ಸ್ಟಾರ್ಟ್ ಟ್ರಸ್ಟಿಂಗ್ ದಟ್ ಅಂತ ಹೇಳ್ತಾ ಇರೋದು. ದಿಸ್ ಈಸ್ ಎಕ್ಸಾಕ್ಟ್ಲಿ ಗ್ರೂಪ್ ನಂಬರ್ 1. ಲೈಕ್ ಮೊದಲನೇ ಕಾರ್ಡೇನೆ ಬಂದು ನಿಮಗೆ ಫ್ರೆಂಡ್ಶಿಪ್ಪು ಮತ್ತು ನರ್ಚರ್ ಯುವರ್ ರಿಲೇಷನ್ಶಿಪ್. ಬಟ್ ಇದರಲ್ಲಿ ಎಕ್ಸಾಕ್ಟ್ಲಿ ನಾವು ಫಸ್ಟು ಏನು ಮೆಸೇಜ್ನ ತಂದ್ವಿ, ಎಲ್ಲರೂ ನಮ್ಮ ಬಗ್ಗೆ 444 ನಾನು ಆ ಮಾತು ಹೇಳಬೇಕಾದ್ರೆ ರೆಕಾರ್ಡರ್ ಟೈಮಿಂಗು. ಸೊ ಎಲ್ಲರ ಉದ್ದೇಶನೂ ಒಂದೇ ಇರೋದಿಲ್ಲ. ಕೆಲವರು ನಮ್ಮ ಖುಷಿನ, ಲೈಕ್ ಈ ಕಲರ್ ಬಂದು ಪಿಂಕ್ ಇದೆ, ಈ ಕಲರ್ ಬಂದು ಎಲ್ಲೋ ಇದೆ, ಈ ಕಲರ್ ಬಂದು ಬ್ಲೂ ಇದೆ. ಕೆಲವರು ಖುಷಿ ಪಡ್ಬೋದು, ಬಟ್ ಅವ್ರಿಗೆ ಗೊತ್ತಿಲ್ದಿರ ಅವ್ರಿಗೆ ಮಾತ್ರ ಆಗ್ತಾ ಇದೆ, ನನಗೆ ಯಾಕೆ ಆಗ್ತಾ ಇಲ್ಲ ಅಂದ ತಕ್ಷಣ ಅದು ಇಮಿಡಿಯೇಟ್ ಆಗಿ ನಮ್ಮ ಎನರ್ಜಿನೂ ಶಿಫ್ಟ್ ಮಾಡುತ್ತೆ. ಸೊ ಎಲ್ಲಾನು ಎಲ್ಲರ ಹತ್ರ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ, ಎಲ್ಲಾನು ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಲಿವ್ ಅ ಪ್ರೈವೇಟ್ ಲೈಫ್, ಅ ಪರ್ಸ್ನಲ್ ಲೈಫ್ ಈಗ ಸದ್ಯಕ್ಕೆ. ಏಕೆಂದರೆ ಈ ಎಷ್ಟೊಂದು ಬದಲಾವಣೆಗಳಾಗಬೇಕಾದ್ರೆ ನಿಮ್ಮಲ್ಲಿ, ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ಜಾಸ್ತಿ ಆಗಬೇಕಾದ್ರೆ ದೇರ್ ಕ್ಯಾನ್ ಬಿ ಲಾಟ್ ಆಫ್, ಓ ಮೈ ಗುಡ್ನೆಸ್, ಲುಕ್ ಎಟ್ ದಟ್. ನೆಕ್ಸ್ಟ್ ಕಾರ್ಡ್ ಬಂದು ನಿಮಗೆ ಬಂದಿರೋಂಥ ಎನರ್ಜಿನೂ ಬಂದು ಔಲ್ ಎನರ್ಜಿ, ಇಲ್ಲಿ ಬರ್ತಾ ಇರೋಂಥ ಕಾರ್ಡೂ ಬಂದು ಔಲ್. ಇದು ಅಗೈನ್ ಇಟ್ ಈಸ್ ಅಬೌಟ್ ಇಂಟ್ಯೂಷನ್. ಪ್ಲೀಸ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಇದು ಇಷ್ಟು ಕನ್ಫರ್ಮ್ ಆಗಿ ನನಗೆ ಯಾಕೆ ಈ ಮೆಸೇಜು ಅರ್ಥ ಆಗ್ತಾ ಇದೆ ನಿಮಗೆ ಬರ್ತಾ ಇರೋಂಥ ಮೆಸೇಜ್ ಅಂದರೆ, ಯಾಕೆಂದರೆ ಇತ್ತೀಚೆಗೆ ಐ ಫೀಲ್ ಲೈಕ್ ಐ ಆಮ್ ಬ್ಲಾಕ್ಡ್ ಇಂಟ್ಯೂಷನ್ ವೈಸ್. ಯಾಕೆಂದರೆ ನಿಮಗೆ ಗೊತ್ತು, ನನ್ನ ರೀಡಿಂಗ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಚಾನಲಿಂಗ್ ಮೆಸೇಜಸ್ಸು ಕಾರ್ಡ್ ನೋಡೋದಕ್ಕಿಂತನೂ. ಬಟ್ ಐ ಆಮ್ ಡೌಟಿಂಗ್ ಕರೆಕ್ಟಾಗಿರೋ ಮೆಸೇಜಸ್ ಬರ್ತಾ ಇದೆಯಾ ಅಂತ ಹೇಳಿ. ಎಸ್ಪೆಷಲಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಐ ವಾಸ್ ಸಿಟ್ಟಿಂಗ್ ಇನ್ ಸೈಲೆನ್ಸ್. ಅಟ್ಲೀಸ್ಟ್ ಒಂದು 6 ಟೈಮ್ ನಾನು ರೆಕಾರ್ಡ್ ಮಾಡೋದಕ್ಕೆ ಹೋಗಿ ಚಾನಲ್ ಮೆಸೇಜನ್ನು ಐ ವಾಸ್ ನಾಟ್ ಏಬಲ್ ಟು ಬಿಲೀವ್ ಕರೆಕ್ಟಾಗಿದೆಯಾ ಮೆಸೇಜು, ಅಥವಾ ಸರಿಯಾಗಿ ಹೇಳ್ತಾ ಇದ್ದೀನಾ, ಅಥವಾ ಏನಾದರೂ ತಪ್ಪಾಗಿದೆಯಾ, ಬ್ಲಾಕ್. ಐ ಫೀಲ್ ಲೈಕ್ ಐ ಆಮ್ ಬ್ಲಾಕ್ಡ್, ನನ್ನ ಇಂಟ್ಯೂಷನ್ ಬ್ಲಾಕ್ ಆಗಿದೆಯಾ. ದೆರ್ ವಾಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ ಆ್ಯಂಡ್ ಡೌಟ್ ನನ್ನ ಬಗ್ಗೆ ನನಗೇನೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿ ಮೆಸೇಜಸ್ನ ಕೊಡಬೇಕಾದ್ರೆ. ಆ್ಯಂಡ್ ದಿಸ್ ಇಸ್ ಅ ಪರ್ಫೆಕ್ಟ್ ಕನ್ಫರ್ಮೇಷನ್ ಗಾಡೆಸ್ ನನಗೂ ಕೂಡ ಕೊಡ್ತಾ ಇರೋದು. ನೋ, ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಕರೆಕ್ಟಾಗಿ ನಿಮ್ಮ ಇಂಟ್ಯೂಷನನ್ನು ಯೂಸ್ ಮಾಡ್ತಾ ಇದ್ದೀರಾ. ಸೊ ಡೋಂಟ್ ಡೌಟ್ ಇಟ್. ಯಾಕೆಂದರೆ ಕೆಲವೊಂದು ಇನ್ಫಾರ್ಮೇಷನು ನಿಮಗೆ ಬರ್ತಾ ಇರೋದು ಇಂಟ್ಯೂಷನ್ ಮುಖಾಂತರ. ನಿಮಗೆ ಯಾರ್ದು ಅರ್ಥ ಆಗಲಿ ಆ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಪ್ಲೀಸ್ ಪೇ ಅಟೆನ್ಷನ್. ಅಬ್ಸರ್ವ್ ನಿಮ್ಮ ಸುತ್ತಮುತ್ತ ಜನರು ಯಾವ ಥರ ಇದ್ದಾರೆ. ಅಬ್ಸರ್ವ್ ನಿಮ್ಮ ಎನರ್ಜಿ ಹೇಗೆ ಶಿಫ್ಟ್ ಆಗುತ್ತೆ. ಅಬ್ಸರ್ವ್ ಹೇಗೆ ನೀವು ಬೇರೆಯವರ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದ್ದೀರಾ, ಅಂದರೆ ಸೋಕ್ ಮಾಡ್ಕೊಳ್ತಾ ಇದ್ದೀರಾ. ಅದು ನಿಮ್ಮದ ಟೆನ್ಷನು, ಆ ಸ್ಟ್ರೆಸ್ ನಿಮ್ಮದ, ಅಥವಾ ಆ ಬೇಜಾರು ನಿಮ್ದ, ಡಿಪ್ರೆಸ್ಡ್ ಎನರ್ಜಿ ನಿಮ್ದ, ಅಥವಾ ಯಾರನ್ನಾದ್ರೂ ಭೇಟಿ ಮಾಡಿದಾಗ ಅವ್ರ ಎನರ್ಜಿನ ನೀವು ಅಬ್ಸರ್ವ್ ಮಾಡಿಕೊಂಡು ಆ ಎನರ್ಜಿ ನಿಮ್ಮದೇ ಅಂತ ಹೇಳಿ ನೀವೇ ಬೇಜಾರಲ್ಲಿ ಕೂತಿದ್ದೀರಾ. ಸೊ ಪೇ ಅಟೆನ್ಷನ್, ಅಬ್ಸರ್ವ್ ಅಂತ ಹೇಳಿ ಲೈಕ್ ರಿಪೀಟ್ ಮಾಡ್ತಾ ಇರೋದು ದೇವಿ. ಯಾಕೆಂದರೆ ನೀವು ಅನ್ನೆಸೆಸರಿಯಾಗಿ ನಿಮ್ಮದು ಯಾವುದೇ ತಪ್ಪಿಲ್ದಿರ ಬೇಜಾರಲ್ಲಿ ಕೂತಿದ್ರೆ, ಅಥವಾ ಯಾವುದೇ ಕಾರಣ ಇಲ್ದಿರ ನೀವು ಲೋ ಆಗಿದ್ರೆ, ಅದು ಇಟ್ ಈಸ್ ನಾಟ್ ಯೂಸ್ಫುಲ್ ನಿಮಗೆ. ಯು ಹ್ಯಾವ್ ಟು ಬಿ ಅ ಎಂಪವರ್ಡ್ ಎಂಪ್ಯಾತ್ ಅಂತ ಅಂದರೆ ಈ ಎನರ್ಜಿನ ಸೆನ್ಸ್ ಮಾಡೋರು, ಕ್ಲೀನಾಗಿ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಬಿಡ್ತಾರೆ ಹೊರಗಡೆ ಬರೋವಂಥ ಎನರ್ಜಿನ. ಸೊ ವಿ ವಾಂಟ್ ಯು ಟು ಬಿ ಎಂಪವರ್ಡ್ ಎಂಪ್ಯಾತ್, ನಾಟ್ ಅ ವಿಕ್ಟಿಮೈಸ್ಡ್ ಎಂಪ್ಯಾತ್ ಅಂತ ಹೇಳ್ತಾ ಇರೋದು ಗಾಡೆಸ್ಸು. ವಿ ವಾಂಟ್ ಯು ಟು ಬಿ ಪವರ್ಫುಲ್ ಸೈಕಿಕ್ ಆರ್ ಅ ಪವರ್ಫುಲ್ ಸ್ಪಿರಿಚುವಲ್ ಪರ್ಸನ್. ಸೊ ಅದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಲೈಕ್ ಅಬ್ಸರ್ವ್ ನಿಮ್ಮ ಸುತ್ತ ಯಾವ ಥರ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ, ಯಾರ ಎನರ್ಜಿ ಯಾವ ಥರ ನಿಮಗೆ ಎಫೆಕ್ಟ್ ಆಗ್ತಾ ಇದೆ, ಯಾರ ಜೊತೆ ಮಾತಾಡಿದಾಗ ನಿಮ್ಮ ಎನರ್ಜಿ ಲೈಕ್ ಡ್ರೈನ್ ಆದಂಗೆ ಆಗುತ್ತೆ. ಅಬ್ಸರ್ವ್ ಅಂತ ಹೇಳ್ತಾ ಇರೋದು. ಲೈಕ್ ಐ ಕ್ಯಾನಾಟ್ ರಿಯಲಿ ಡೂ ಎನಿಥಿಂಗ್. ಗ್ರೂಪ್ ನಂಬರ್ 1 ನಿಮಗೆ ಬರ್ತಾ ಇರೋ ಕಾರ್ಡು ಎಲ್ಲನೂ ಬಂದು ಇಟ್ ಈಸ್ ಅಬೌಟ್, ಇದು ಬೇಡದೇ ಇರೋವಂಥ ಎನರ್ಜಿನ ದೂರ ಇಡುವಂಥ ಕಾರ್ಡು. ಲುಕ್ ಎಟ್ ದಟ್. ನಿಮ್ಮ
ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು, ಅನ್ನೆಸೆಸರಿ ಅನ್ವಾಂಟೆಡ್ ಜನರನ್ನು ನಿಮ್ಮ ಲೈಫಿಂದ ದೂರ ಇಡ್ತಾ ಇರೋದು, ಕಾನ್ಷಿಯಸ್ ಆಗಿ ನಿಮ್ಮ ಪವರ್ನ ಯೂಸ್ ಮಾಡಿ ನೀವು ಬೌಂಡ್ರಿನ ಸೆಟ್ ಮಾಡ್ತಾ ಇರೋದು, ಡೂ ಸಮ್ ಪವರ್ಫುಲ್ ಕೈಂಡ್ ಆಫ್ ಪ್ರೊಟೆಕ್ಷನ್ ಮ್ಯಾಜಿಕ್ ಲೈಕ್ ಬ್ಲ್ಯಾಕ್ ಕ್ಯಾಂಡಲ್ನ ಲೈಟ್ ಮಾಡಿ ಕಾರ್ಡ್ಸ್ ಕಟ್ ಮಾಡೋದು, ಲೈಕ್ ಸಾಲ್ಟ್ ಬಾತ್ ಆರ್ ಸಾಲ್ಟ್ನ ಯೂಸ್ ಮಾಡಿ ಟರ್ಮರಿಕ್ನ ಯೂಸ್ ಮಾಡಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ನಿಮಗೆ ಇಂಪಾರ್ಟೆಂಟ್ ಆಗಿ ಪ್ರಾಕ್ಟೀಸ್ ಹೇಳ್ತಾ ಇರೋದು ನಿಮ್ಮ ವರ್ಡ್ಸ್ನ ಯೂಸ್ ಮಾಡಿ ಅಂತ ಹೇಳಿ. ಲೈಕ್ ಕನ್ನಡದಲ್ಲಿ ಹೇಳಿ, ಇಂಗ್ಲೀಷಲ್ಲಿ ಹೇಳಿ, ವಾಟ್ ಎವರ್ ಲ್ಯಾಂಗ್ವೇಜ್ ನೀವು ಕಂಫರ್ಟಬಲ್ ಇರೋದ್ರಲ್ಲಿ ಈ ಪರ್ಟಿಕ್ಯುಲರ್ ಎನರ್ಜಿನ, ಈ ಪರ್ಟಿಕ್ಯುಲರ್ ಜನರನ್ನ, ಈ ಪರ್ಟಿಕ್ಯುಲರ್ ಸಿಚುವೇಶನನ್ನು ನನ್ನ ಎನರ್ಜಿ ಫೀಲ್ಡಿಂದ ನಾನು ಇವಾಗ ಈ ಸಮಯದಲ್ಲಿ ನನ್ನ ಫ್ರೀ ವಿಲ್ಲಿಂದ, ನನ್ನ ಕಾನ್ಷಿಯಸ್ ಇಂಟೆನ್ಷನ್ನಿಂದ, ನನ್ನಲ್ಲಿರುವಂಥ ಈ ದೇವಿ ಪವರನ್ನು ಯೂಸ್ ಮಾಡಿ ನಾನು ಅದನ್ನು ಕಟ್ ಮಾಡ್ತಾ ಇದ್ದೀನಿ, ಅದನ್ನು ರಿಲೀಸ್ ಮಾಡ್ತಾ ಇದ್ದೀನಿ, ಅಥವಾ ಅದನ್ನು ನನ್ನಿಂದ ದೂರ ಇಡ್ತಾ ಇದ್ದೀನಿ ಅಂತ ಹೇಳಿ ನೀವು ಅದನ್ನು ಬ್ಲಾಕ್ ಮಾಡ್ತಾ ಇರೋದು ಬೇಡದೇ ಇರೋ ಎನರ್ಜೀಸ್ನ. ದಿಸ್ ಇಸ್ ಅ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಗ್ರೂಪ್ ನಂಬರ್ 1, ಯು ಹ್ಯಾವ್ ಅನದರ್ ಕಾರ್ಡ್ ಆಫ್ ಇಂಟ್ಯೂಷನ್. ನಿಮ್ಗೆ ಬರ್ತಾ ಇರೋ ಎಲ್ಲ ಕಾರ್ಡನ್ನು ಬಂದು ಟ್ರಸ್ಟ್ ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇರೋದು. ಅಗೇನ್ ನಾವು ಥರ್ಡ್ ಐ ಬಗ್ಗೆ ಮಾತಾಡಿದ್ದು. ಈ ನಿಮ್ಮ ರೀಡಿಂಗು ಗ್ರೂಪ್ ನಂಬರ್ 1 ನನ್ನಲ್ಲಿದ್ದಂಥ ಎಷ್ಟೊಂದು ಕ್ವೆಶನ್ನ, ಭಯ ಅನ್ನೋದಕ್ಕಿಂತ ಕನ್ಫ್ಯೂಷನನ್ನು, ಡೌಟ್ಸ್ನ ನಿಮ್ಮ ರೀಡಿಂಗ್ ಮುಖಾಂತರ ನನಗೂ ಸಾಲ್ವ್ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ನ ನೋಡ್ತಾ ಇರೋದಕ್ಕೆ, ಈ ರೀಡಿಂಗ್ನ ತಗೊಳ್ತಾ ಇರೋದಕ್ಕೆ, ಈ ರೀಡಿಂಗ್ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇಟ್ ಈಸ್ ಕ್ಲಾರಿಫೈಯಿಂಗ್ ನಿಮ್ಮ ಡೌಟ್ಸ್ನ, ನನ್ನ ಡೌಟ್ಸ್ನ ಇಬ್ಬರದೂ. ಅದು ಹೇಳಿದಾಗ ಈಗ ಟೈಮರ್ ಬಂದು 10 ತೋರಿಸ್ತಾ ಇರೋದು. ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಗ್ರೂಪ್ ನಂಬರ್ 1. ಇದು ನಿಮ್ಮನ್ನು ಗೈಡ್ ಮಾಡ್ತಾ ಇದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ. ದೇರ್ ಇಸ್ ಲಾಡ್ ಆಫ್ ಡಿವೈನ್ ಪ್ರೊಟೆಕ್ಷನ್ ಈ ಸಮಯದಲ್ಲಿ. ಸೊ ಪೇ ಅಟೆನ್ಷನ್, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ಆ್ಯಂಡ್ ಪುಟ್ ಸಮ್ ಬೌಂಡ್ರೀಸ್. ಯಾವ ಜನರು ನಿಮ್ಮನ್ನು ಡ್ರೈನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಅವ್ರ ಜೊತೆ ಮತ್ತೆ ಕಾಂಟ್ಯಾಕ್ಟಲ್ಲಿರೋದು. ಕೆಲವ್ರನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಇಫ್ ದೇ ಆರ್ ಫ್ಯಾಮಿಲಿ ಮೆಂಬರ್ಸ್. ಅಟ್ಲೀಸ್ಟ್ ಅವರ ಕನೆಕ್ಷನನ್ನು ಆದಷ್ಟು ದೂರ ಇಡೋದು, ಅಥವಾ ಆದಷ್ಟು ಅವ್ರ ಕಾಲ್ಸ್ನ ಅವಾಯ್ಡ್ ಮಾಡೋದು, ಅಥವಾ ಬ್ಯುಸಿ ಇದ್ದೀನಿ ಅಂತ ಹೇಳೋದು. ನಾವು ಕಂಪ್ಲೀಟಾಗಿ ಔಟ್ರೈಟ್ ಆಗಿ ಜನರನ್ನ ಕಟ್ ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನೋ ಅಂತ ಹೇಳೋದು, ಇವತ್ತು ಬ್ಯುಸಿ ಇದ್ದೀನಿ, ಅಥವಾ ನಾನೇ ಕಾಲ್ ಮಾಡ್ತೀನಿ ನಾನು ಫ್ರೀ ಆದಾಗ, ಆಸ್ ಆಫ್ ನೌ ಐ ಆಮ್ ಬ್ಯುಸಿ ಅಂತ ಹೇಳೋದು. ಸೊ ಇನ್ ಸಮ್ ವೇ ಯು ಹ್ಯಾವ್ ಟು ಟ್ರಸ್ಟ್ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ಎನರ್ಜೀಸ್ ಯಾವ ಥರ ಇದೆ. ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ಸಿದ್ರೆ ಪೇ ಅಟೆನ್ಷನ್. ಯಾಕೋ ಈ ವ್ಯಕ್ತಿ ಜೊತೆ ಮಾತಾಡಿದ್ರೆ ನನ್ನ ಎನರ್ಜಿ ಡ್ರೈನ್ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಿದ್ರೆ ಪೇ ಅಟೆನ್ಷನ್. ಯಾಕೋ ಈ ಜಾಗಕ್ಕೆ ಹೋದರೆ ಅಥವಾ ಈ ವಿಚಾರದ ಬಗ್ಗೆ ನಾನು ಆಲೋಚನೆ ಮಾಡಿದಾಗೆಲ್ಲ ನನ್ನ ಎನರ್ಜಿ ಡ್ರೈನ್ ಆಗ್ತಾ ಇದೆ, ಪೇ ಅಟೆನ್ಷನ್. ಅಟೆನ್ಷನ್ ಪೇ ಮಾಡೋದು ಫಸ್ಟ್ ಸ್ಟೆಪ್ಪು. ಎರಡನೇ ಸ್ಟೆಪ್ಪು ಅಟೆನ್ಷನನ್ನು, ಇನ್ಫಾರ್ಮೇಷನನ್ನು ತೊಗೊಂಡು ಏನು ಮಾಡ್ತಾ ಇದ್ದೀವಿ. ಸೊ ಪ್ರೊಟೆಕ್ಟ್ ಯುವರ್ ಎನರ್ಜಿ. ನೋ ಅಂತ ಹೇಳೋದು, ಬೌಂಡ್ರಿ ಸೆಟ್ ಮಾಡೋದು, ಸಾಲ್ಟ್ ವಾಟರ್ ಬಾತ್ ಮಾಡೋದು, ಕಾರ್ಡ್ಸ್ ಕಟ್ ಮಾಡೋದು, ಬ್ಲ್ಯಾಕ್ ಕ್ಯಾಂಡಲ್ನ ಲೈಟ್ ಮಾಡಿ ಐ ನೌ ರಿಲೀಸ್ ಆಲ್ ದ ನೆಗೆಟಿವ್ ಎನರ್ಜೀಸ್ ಅಂತ ಹೇಳಿ ಕಮ್ಯಾಂಡ್ ಮಾಡೋದು ನಿಮ್ಮ ಫ್ರೀ ವಿಲ್ನ ಯೂಸ್ ಮಾಡಿ. ಸೊ ಕೆಳಗಡೆನೂ ಕಮೆಂಟ್ ಮಾಡಿ ಐ ರಿಲೀಸ್ ಆಲ್ ದ ನೆಗೆಟಿವ್ ಎನರ್ಜೀಸ್ ಫ್ರಮ್ ಮೈ ಲೈಫ್ ಅಂತ ಹೇಳಿ. ಸೊ ದೇರ್ ಇಸ್ ಸಮಥಿಂಗ್ ನಿಮಗೆ ಎಫೆಕ್ಟ್ ಆಗಿರೋದು ಹೊರಗಡೆಯಿಂದ, ಕಣ್ ದೃಷ್ಟಿ ಇರ್ಬೋದು, ಗೊತ್ತಿಲ್ದಿರ ಜನರು ನಿಮ್ಮ ಬಗ್ಗೆ ಮಾತಾಡಿರೋಂಥ ಎನರ್ಜಿ ಎಫೆಕ್ಟ್ ಆಗಿರೋದಿರ್ಬೋದು, ಅಥವಾ ನೀವೇ ಕಾನ್ಷಿಯಸ್ ಆಗಿ ಬೇರೆಯವ್ರ ಹತ್ರ ಮಾತಾಡ್ತಾ ಅವ್ರ ಎನರ್ಜಿನ ಅಬ್ಸಾರ್ವ್ ಮಾಡ್ಕೊಂಡಿರೋದಿರ್ಬೋದು. ದೇರ್ ಇಸ್ ಸಮ್ ಕೈಂಡ್ ಆಫ್ ಎಫೆಕ್ಟ್ ನಿಮ್ಮ ಎನರ್ಜಿ ಫೀಲ್ಡಲ್ಲಿ. ಸೊ ಗಾಡೆಸ್ ಹೇಳ್ತಾ ಇರೋದು, ನಿಮ್ಮ ಗಮನನ ತರ್ತಾ ಇರೋದು ಆ ಡಿಪ್ರೆಷನ್ ಅಥವಾ ಸ್ಯಾಡ್ನೆಸ್ ಅಥವಾ ಟಯರ್ಡ್ನೆಸ್ ಅಥವಾ ಲೋನ್ಲಿನೆಸ್ ನಿಮಗೆ ಗೊತ್ತಿಲ್ಲದೆ ಇರೋದು ನಿಮ್ಮ ಒರಿಜಿನಲ್ ಥಾಟ್ಸ್ ಅಲ್ಲ, ಎಲ್ಲಿಂದನೋ ಬರ್ತಾ ಇರೋ ಥಾಟ್ಸು. ಐ ಆಮ್ ನಾಟ್ ಲೈಕ್ ದಿಸ್ ನ್ಯಾಚುರಲಿ, ನಾನು ಈ ಥರ ಅಲ್ಲ, ಏನೋ ಚೇಂಜ್ ಆಗಿದೆ, ಏನೋ ವ್ಯತ್ಯಾಸ ಆಗ್ತಿದೆ ಅಂತ ಅನ್ಸಿದ್ರೆ ಟ್ರಸ್ಟ್ ಯುವರ್ ಇಂಟ್ಯೂಷನ್. ಹೊರಗಡೆಯಿಂದ ಯಾವುದೋ ಎನರ್ಜಿನ ಅಥವಾ ಹೊರಗಡೆ ಅಥವಾ ಬೇರೆಯವರ ಎನರ್ಜಿನ ನಿಮಗೆ ಗೊತ್ತಿಲ್ದಿರ ನೀವು ಅಬ್ಸಾರ್ಬ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರೋದು ಗಾಡೆಸ್ಸು. ಸೊ ಇದು ನಿಮ್ಮ ಬೇಜಾರಲ್ಲ, ಅಥವಾ ಇದು ನಿಮ್ಮ ಡಿಪ್ರೆಷನ್ ಅಲ್ಲ, ಅಥವಾ ನಿಮ್ಮ ನೆಗೆಟಿವ್ ಥಾಟ್ಸ್ ಅಲ್ಲ. ಹೌದು, ನಮ್ಮಲ್ಲಿ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಇರ್ಬೋದು, ಇಲ್ಲ ಅಂತ ಅಲ್ಲ, ಬಟ್ ಹೊರಗಡೆಯಿಂದನೂ ಆ ಥಾಟನ್ನು ಫ್ಯೂಲ್ ಮಾಡೋ ಥರ, ಅದನ್ನು ಎನ್ಹ್ಯಾನ್ಸ್ ಮಾಡೋ ಥರ ಎನರ್ಜೀಸ್ ಬಂದಾಗ ಯು ಹ್ಯಾವ್ ಟು ಬಿ ಮೈಂಡ್ಫುಲ್, ಅದು ನಂದ ಅಲ್ವಾ ಅಂತ ಹೇಳಿ. ಸೊ ನೆಕ್ಸ್ಟ್ ಕಾರ್ಡ್ ಬಂದು 4 ಆಫ್ ಸ್ಟೋನ್ಸ್. ದಿಸ್ ಇಸ್ ಸ್ಟೋರಿಂಗ್, ಲೈಕ್ ಈ ಬಾಕ್ಸಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರೋ ಥರ 3 ಆಫ್ ಮಿರರ್ಸ್. ದೆರ್ ಇಸ್ ಸಮಥಿಂಗ್ ಅಬೌಟ್ ಎಕ್ಸ್ಟರ್ನಲ್ ಎನರ್ಜೀಸ್. ಅದ್ರ ಜೊತೆಗೆ ನಮ್ಮ ಸರ್ಕಲ್ ಬಗ್ಗೆ ಮಾತಾಡ್ತಾ ಇರೋದು ಗಾಡೆಸ್. ಹೂ ಆರ್ ಇನ್ನರ್ ಸರ್ಕಲ್, ನಮ್ಮ
ಇನ್ನರ್ ಸರ್ಕಲಲ್ಲಿ ಯಾರಿದ್ದಾರೆ, ಔಟರ್ ಸರ್ಕಲಲ್ಲಿ ಯಾರಿದ್ದಾರೆ, ಯಾರ ಜೊತೆ ನಾನು ಕಾನ್ಸ್ಟೆಂಟ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಅದೆಲ್ಲನೂ ತುಂಬ ಮುಖ್ಯ. ಗಾಡೆಸ್ ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇರೋದು ಅಂದರೆ, ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ರೇಸ್ ಆಗಿದೆ. ಗ್ರೂಪ್ ನಂಬರ್ 1 ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಜಾಸ್ತಿ ಆಗಿರ್ಬೋದು, ಅಥವಾ ನಿಮ್ಮ ಓವರಾಲ್ ಆಗಿ ನೀವು ಮಾಡಿರೋಂಥ ಇಂಟರ್ನಲ್ ವರ್ಕ್ ಏನಿದೆ, ಹೀಲಿಂಗ್ ವರ್ಕ್ ಏನಿದೆ, ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡಿದೆ. ಸೊ ಹಾಗಾಗಿ ಕೆಲವೊಬ್ಬರು ಜನರು ಅವ್ರಿಗೆ ಗೊತ್ತಿಲ್ದಿರ ಏನು ಇವರಲ್ಲೇನೋ ಬದಲಾಗ್ತಾ ಇದೆ, ಏನಾಗ್ತಾ ಇದೆ, ಅಥವಾ ಮುಂಚೆ ನೀವು ಇಷ್ಟೊಂದು ಮೇ ಬಿ ಕರಿಸ್ಮ್ಯಾಟಿಕ್ ಇರಲಿಲ್ಲ, ಇಷ್ಟೊಂದು ಕಾನ್ಫಿಡೆಂಟ್ ಇರಲಿಲ್ಲ, ಸಡನ್ ಆಗಿ ನೀವು ಯು ಆರ್ ಪ್ರಾಬಬ್ಲಿ ವೆರಿ ಕಾನ್ಫಿಡೆಂಟ್ ಇವಾಗ. ಮುಂಚೆ ಯಾವುದ್ರ ಬಗ್ಗೆನೂ ಧೈರ್ಯವಾಗಿ ಮುಂದೆ ಹೋಗ್ತಾ ಇರಲಿಲ್ಲ. ಮೇ ಬಿ ನೌ ಯು ಆರ್ ವೆರಿ ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್. ಇವಾಗ ಹೊಸದನ್ನು ಮಾಡೋದಕ್ಕೆ ಮುಂದೆ ಹೋಗ್ತಾ ಇರ್ಬೋದು. ಸೊ ಬಿ ಇನ್ ದ ಸರ್ಕಲ್ ಆಫ್ ವಿನ್ನರ್ಸ್ ಅಂತ ಹೇಳ್ತಾ ಇರೋದು ಗಾಡೆಸ್ ಮತ್ತು ಶಕ್ತಿಮ, ಎಸ್ಪೆಷಲಿ ದುರ್ಗಮ್ಮ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರೋದು. ನಾವು ಲೂಸರ್ಸ್ ಜೊತೆ ಇದ್ದರೆ ವಿ ಆಲ್ಸೋ ಫೀಲ್ ಲೈಕ್ ವಿ ಆರ್ ಲೂಸರ್ಸ್. ಯಾರು ಜಿಮ್ಮಿಗೆ ಹೋಗ್ತಾ ಇಲ್ಲ, ನಾವು ಒಂದು 10 ಜನ ಜೊತೆ ಇದ್ದೀವಿ, ಎಲ್ಲರೂ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು. ಸೊ ಆಬ್ವಿಯಸ್ಲಿ ನಮಗೆ ಆಗ ಓಕೆ ದಿಸ್ ಇಸ್ ದ ರೈಟ್ ಥಿಂಗ್ ಅಂತ ಅನ್ಸುತ್ತೆ. ಅದೇ 10 ಜನನು ಜಿಮ್ಗೆ ಹೋಗೋರು, ವರ್ಕೌಟ್ ಮಾಡೋರು, ಎಕ್ಸಸೈಸ್ ಮಾಡೋರು, ಅವ್ರದ್ದೇ ಬಿಸ್ನೆಸ್ನ ಬಿಲ್ಡ್ ಮಾಡ್ತಾ ಇರೋರು, ದುಡ್ಡು ಮಾಡ್ತಾ ಇರೋರು, ಆಂಬಿಷಿಯಸ್ ಆಗಿರೋರು, ಪವರ್ಫುಲ್ ಆಗಿರೋರು, ಬೋಲ್ಡ್ ಆಗಿರೋರು, ಕಾನ್ಫಿಡೆಂಟ್ ಆಗಿರೋರು, ವೆಲ್ ಡ್ರೆಸ್ಡ್, ವೆಲ್ ಮ್ಯಾನರ್ಡ್, ಪರ್ಫೆಕ್ಟ್ ಅಲ್ಲ, ದೇರ್ ಇಸ್ ನೋ ಪರ್ಫೆಕ್ಷನ್ ಹ್ಯೂಮನ್ ಬೀಯಿಂಗ್ ಅಲ್ಲಿ. ದೇರ್ ವಿಲ್ ಆಲ್ವೇಸ್ ಬಿ ಸ್ಕೋಪ್ ಗ್ರೋತ್ಗೆ. ಬಟ್ ಈ ಥರ ನಾವು ವಿನ್ನರ್ಸ್ ಜೊತೆ ಇದ್ದಾಗ, ಆ ವಿನ್ನರ್ಸ್ ಸರ್ಕಲ್ ಅಲ್ಲಿ ಇದ್ದಾಗ, ವಿ ವಿಲ್ ಆಲ್ಸೋ ಫೀಲ್ ಲೈಕ್ ನಮ್ಮ ಒಂದು ಸ್ಟ್ಯಾಂಡರ್ಡ್ಸ್ನ ನಾವು ರೇಸ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿ. ಸೊ ಬಿ ಇನ್ ಅವರ್ ಸರ್ಕಲ್ ಆಫ್ ವಿನ್ನರ್ಸ್ ಅಂತ ಹೇಳ್ತಾ ಇರೋದು. ನಿಮ್ಮ ಇನ್ನರ್ ಸರ್ಕಲ್ ಯಾವ ಥರ ಇದೆ, ವಿ ಆರ್ ನಾಟ್ ಟೆಲ್ಲಿಂಗ್ ನಿಮ್ಮ ಫ್ರೆಂಡ್ಸ್ನೆಲ್ಲ ದೂರ ಇಟ್ಬಿಡಿ ಅಂತ ಹೇಳಿ, ಅಥವಾ ರಿಲೇಟಿವ್ಸ್ನೆಲ್ಲ ದೂರ ಇಡಿ ಅಂತ ಹೇಳಿ. ಬಟ್ ಅಟ್ಲೀಸ್ಟ್ ಆ ಅವೇರ್ನೆಸ್ ಇದ್ದಾಗ ಅವರೆಲ್ಲರೂ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾರೆ ಅಂದರೆ ನಾನು ಅವ್ರ ಜೊತೆ ಒಬ್ಬರಾಗಿ ಕೂತ್ಕೋಬೇಕು ಅಂತಿಲ್ಲ. ನನ್ನ ಐಡಿಯಾಸು, ನನ್ನ ವಿಷನ್ಸ್ ಬೇರೆ ಇದೆ. ಸೊ ಐ ಆಮ್ ಗೋಯಿಂಗ್ ಟು ಫಾಲೋ ನನ್ನ ಮೈಂಡಲ್ಲಿರೋದನ್ನು, ನನ್ನ ಐಡಿಯಾನ. ಮೇ ಬಿ ನೀವು ಬೇರೆಯವ್ರನ್ನ ಇನ್ಫ್ಲುಯೆನ್ಸ್ ಮಾಡ್ಬೋದು. ನಿಮ್ಮ ಆ್ಯಕ್ಟಿವ್ ಲೈಫ್ ನೋಡಿ ಅಥವಾ ನಿಮ್ಮ ಬೋಲ್ಡ್ನೆಸ್ನ ನೋಡಿ ಬೇರೆಯವ್ರು ಬದಲಾಗ್ಬೋದು. ಸೊ ಗಾಡೆಸ್ ಹೇಳ್ತಾ ಇರೋದು, ನಿಮ್ಮನ್ನು ನೋಡಿ ಬೇರೆಯವ್ರು ಇನ್ಫ್ಲುಯೆನ್ಸ್ ಆಗಬೇಕು ಹೊರತು ಬೇರೆಯವ್ರನ್ನ ನೋಡಿ ನೀವು ಇನ್ಫ್ಲುಯೆನ್ಸ್ ಆಗೋದಲ್ಲ. ಎನರ್ಜೀಸ್ನ ನೀವು ಮ್ಯಾನುಪುಲೇಟ್ ಮಾಡಬೇಕು ಹೊರತು ಹೊರಗಡೆ ಎನರ್ಜಿ ನಿಮ್ಮನ್ನ ಮ್ಯಾನುಪುಲೇಟ್ ಮಾಡೋದಲ್ಲ. ಸೊ ಬಿ ಅವೇರ್ ಅಂಡ್ ಟೇಕ್ ಕೇರ್ ಅಂಡ್ ಪ್ರೊಟೆಕ್ಟ್ ಯುವರ್ ಎನರ್ಜಿ ಅಂತ ಹೇಳ್ತಾ ಇರೋದು. ಲೈಕ್ ಈ ಬಾಕ್ಸ್ ಅಲ್ಲಿ ನಿಮ್ಮ ಎನರ್ಜಿ, ಲುಕ್ ಅಟ್ ಆಲ್ ದ ಜೆಮ್ ಸ್ಟೋನ್ಸ್ ಈ ಬಾಕ್ಸ್ ಅಲ್ಲಿ. ಸೊ ಪ್ರೊಟೆಕ್ಟ್ ಯುವರ್ ಎನರ್ಜಿ. ಈ ಸ್ಟೇರ್ ಕೇಸ್ ಬಂದು ಇದು ನಿಮ್ಮ ಗ್ರೋತ್, ಈ ಸ್ಟೇರ್ ಕೇಸ್ ಇಂಡಿಕೇಟ್ ಮಾಡ್ತಾ ಇರೋದು. ಸೊ ಈ ಲೆವೆಲ್ಗೆ ನೀವು ಆಲ್ರೆಡಿ ಬಂದಾಗಿದೆ. ಸೊ ಇಲ್ಲಿ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಎನರ್ಜಿ. ಯಾಕೆಂದ್ರೆ ನೀವು ಇನ್ನೂ ಗ್ರೋ ಆಗ್ತಾ ಹೋಗ್ತೀರಾ, ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತೀರಾ. ನಿಮ್ಮ ಲೈಫಲ್ಲಿ ಇನ್ನೂ ಯು ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಅ ಲಾಟ್ ಆಫ್ ಬ್ಯೂಟಿಫುಲ್ ಥಿಂಗ್ಸ್. ಸೊ ನಿಮ್ಮ ಇನ್ನರ್ ಸರ್ಕಲ್ನ ನೀವು ಪವರ್ಫುಲ್ ಆಗಿರೋ ಇನ್ನರ್ ಸರ್ಕಲ್ನ ಇಟ್ಕೊಳ್ಳಿ. ಪವರ್ಫುಲ್ ಆಗಿರೋ ಜನರ ಜೊತೆ ಭೇಟಿ ಮಾಡಿ, ಹೊಸ ವಾಟ್ ಯು ಕಾಲ್ ಕಮ್ಯುನಿಟಿಗಳ ಜೊತೆ ಸೇರಿ. ಲೈಕ್ ಆನ್ಲೈನ್ ಕಮ್ಯುನಿಟೀಸ್ ಇರ್ಬೋದು, ಹೂ ಆರ್ ಗ್ರೋತ್ ಮೈಂಡೆಡ್, ಹೂ ಆರ್ ಪವರ್ಫುಲ್, ಹೂ ಆರ್ ಎಕ್ಸ್ಪ್ಯಾಂಡಿಂಗ್ ಅವರ ಸೋಲ್ ಬಗ್ಗೆ, ಅವ್ರ ಬಗ್ಗೆ ಅವರು ಕ್ಯೂರಿಯಸ್ ಆಗಿರೋವಂಥ ಈ ಕ್ಯೂರಿಯಸ್ಸು ವಿನ್ನರ್ಸು. ಈ ಥರ ಒಂದು ಸರ್ಕಲಲ್ಲಿದ್ದಾಗ ಯು ವಿಲ್ ಆಲ್ಸೋ ಬಿಕಮ್ ಕ್ಯೂರಿಯಸ್ ಆ್ಯಂಡ್ ವಿನ್ನರ್ಸ್. ಇನ್ನೂ ನಿಮ್ಮ ಕಾನ್ಫಿಡೆನ್ಸನ್ನ ಇನ್ನೂ ಬೂಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಪೇ ಅಟೆನ್ಷನ್ ಇದೆ ಎಲ್ಲದಕ್ಕೂ. ಸೊ ಅದು ಇವತ್ತಿನ ಮೆಸೇಜಸ್ ಗಾಡೆಸ್ ಹೇಳ್ತಾ ಇರೋದು. ಮೊದಲನೇದು ಲೈಕ್ ಜಸ್ಟ್ ಅ ಕ್ವಿಕ್ ಸಮರಿ. ಸೊ ನಿಮ್ಮ ಅಫರ್ಮೇಷನ್ ಪಾಯಿಂಟರ್ಸ್ ಅಲ್ಲಿ ಹಾಕೋತಾರ. ಸೊ ಐ ನವ್ ರಿಲೀಸ್ ಆಲ್ ದ ನೆಗೆಟಿವ್ ಎನರ್ಜೀಸ್ ಔಟ್ ಆಫ್ ಮೈ ಲೈಫ್. ನನ್ನ ಲೈಫಿಂದ ಎಲ್ಲ ನೆಗೆಟಿವ್ ಎನರ್ಜೀಸು, ನನ್ನದಲ್ಲದ ಎನರ್ಜೀಸು, ನನಗೆ ಉಪಯೋಗ ಆಗದೆ ಇರೋಂಥ ಎನರ್ಜೀಸ್ನ ನನ್ನ ಲೈಫಿಂದ, ನನ್ನ ಎನರ್ಜಿ ಫೀಲ್ಡಿಂದ, ನನ್ನ ಔರಾಯಿಂದ ಈಗ ರಿಲೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಅವೇರ್ನೆಸ್ಗೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಇಂಟ್ಯೂಷನ್ಗೆ. ಅದು ಮೊದಲನೇ ಪಾರ್ಟು. ಎರಡನೇ ಪಾರ್ಟ್ ಬಂದು ನಿಮ್ಮ ಇನ್ನರ್ ಸರ್ಕಲ್. ಯಾರ ಜೊತೆ ಇದ್ದೀರಾ, ನಿಮ್ಮ ಒಡನಾಟ ಯಾರ ಜೊತೆ ಇದೆ, ಕಾನ್ಸ್ಟೆಂಟ್ ಆಗಿ ಯಾರ ಜೊತೆ ನೀವು ಮಾತಾಡ್ತೀರಾ ಅಥವಾ ಸಮಯ ಕಳಿತೀರಾ, ನಿಮ್ಮ ಇನ್ನರ್ ಸರ್ಕಲ್ ಯಾವ ಥರ ಇದೆ. ನಿಮ್ಮ ಇನ್ನರ್ ಸರ್ಕಲ್ನ ಕ್ವಾಲಿಟಿನ ಇಂಪ್ರೂವ್ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಐ ಇನ್ಫ್ಲುಯೆನ್ಸ್ ಎನರ್ಜೀಸ್. ನೀವು ಬೇರೆಯವ್ರನ್ನ ಇನ್ಫ್ಲುಯೆನ್ಸ್ ಮಾಡೋದು, ಬೇರೆಯವರಿಂದ ನೀವು ಇನ್ಫ್ಲುಯೆನ್ಸ್ ಆಗೋದಲ್ಲ. ಹೌದು, ನಿಮಗಿಂತ ಲೈಕ್ ಗ್ರೋತ್ ಪಾತಲ್ಲಿರೋರು, ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಬಿಸ್ನೆಸ್ಸಲ್ಲಿರೋರು, ಆಲ್ರೆಡಿ ಆ ಫಿಟ್ನೆಸ್ ಗೋಲ್ನ ಅಚೀವ್ ಮಾಡಿರೋರು, ಅವರಿಂದ ಇನ್ಫ್ಲುಯೆನ್ಸ್ ಆಗಿ ಲೈಕ್ ನಿಮಗಿಂತ ಕೆಳಗಡೆ, ದೇರ್ ಇಸ್ ನೋ ಕೆಳಗಡೆ ಮೇಲ್ಗಡೆ ಅವ್ರ ಇನ್ಫೀರಿಯರ್ ಅವ್ರ ಸುಪೀರಿಯರ್, ಬಟ್ ಅಟ್ಲೀಸ್ಟ್ ಗ್ರೋತ್ ಪಾತಲ್ಲಿ ಎಲ್ಲರೂ ಅವ್ರವ್ರದ್ದೇ ಜರ್ನಿನಲ್ಲಿ ಇರ್ತಾರೆ. ನಿಮಗಿಂತ ಹಿಂದೆ ಈ ಜರ್ನಿನಲ್ಲಿರೋರಿಂದ ನೀವು ತಿರ್ಗಾ ಇನ್ಫ್ಲುಯೆನ್ಸ್ ಆದರೆ ಯಾವುದೇ ಪ್ರಯೋಜನ ಇಲ್ಲ. ನಿಮಗೂ ಮುಂದೆ ಹೋಗಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋರಿಂದ ಇನ್ಫ್ಲುಯೆನ್ಸ್ ಆದರೆ ಉಪಯೋಗ ಇರುತ್ತೆ. ಸೊ ಡೋಂಟ್ ಗೆಟ್
ಇನ್ಫ್ಲೂಯೆನ್ಸ್ಡ್ ನಿಮ್ಮ ಗ್ರೋತ್ ಪಾತ್ಗೆ ಮ್ಯಾಚ್ ಆಗದೆ ಇರೋರಿಂದ ನೀವು ನಡೀತಾ ಇರೋವಂಥ ದಾರಿನಲ್ಲಿ ಇರುವಂಥ ಜನರಿಂದ ಇನ್ಫ್ಲೂಯೆನ್ಸ್ ಆಗಿ ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಆಲ್ರೆಡಿ ನೀವು ಏನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಆಲ್ರೆಡಿ ಅಚೀವ್ ಮಾಡಿರೋರನ್ನ ಫಾಲೋ ಮಾಡಿ, ಅವರಿಂದ ಇನ್ಫ್ಲೂಯೆನ್ಸ್ ಆಗಿ ಅವ್ರ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಪವರ್ ಏನಿದೆ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳೋ ಅಂಥ ಪವರು, ನೆಗೆಟಿವಿಟಿನೂ ನಾವು ಅಬ್ಸರ್ವ್ ಮಾಡ್ಕೋಬೋದು, ಪಾಸಿಟಿವಿಟಿನೂ ಅಬ್ಸರ್ವ್ ಮಾಡ್ಕೊಳ್ಬೋದು. ಸೊ ನಮ್ಮ ಪವರ್ನ ನಾವು ತಿಳ್ಕೊಂಡಾಗ ಓಕೆ ಐ ಕ್ಯಾನ್ ಅಬ್ಸಾರ್ಬ್ ಎಲ್ಲ ಎನರ್ಜೀಸ್ನ ಅಂತ ಗೊತ್ತಾದಾಗ ನಾವು ಗೋ ಫಾಲೋ ಆಲ್ ದ ವಿನ್ನರ್ಸ್ ಆರ್ ಅಚೀವರ್ಸ್. ಈ ನೀವು ಅಚೀವ್ ಮಾಡಬೇಕು ಅಂದ್ಕೊಳ್ತಾ ಇರುವಂಥವ್ರನ್ನ ಆ್ಯಂಡ್ ಅಬ್ಸಾರ್ಬ್ ದೇರ್ ಎನರ್ಜಿ, ಗೆಟ್ ಇನ್ಫ್ಲೂಯೆನ್ಸ್ಡ್ ಅವರ ಎನರ್ಜಿಯಿಂದ, ಅವರ ಕರಿಸ್ಮಾಯಿಂದ, ಅವರಿಂದ ಲೈಕ್ ಟೇಕ್ ಇನ್ ಅವರ ಎನರ್ಜಿನ ಆ್ಯಂಡ್ ಫಾಲೋ ಆ ಥರ ಜನರನ್ನ, ಸೊ ದಟ್ ಯು ವಿಲ್ ಎಕ್ಸ್ಪ್ಯಾಂಡ್ ಮೋರ್ ಆ್ಯಂಡ್ ಯು ಕ್ಯಾನ್ ಕ್ರಿಯೇಟ್ ಅ ಬ್ಯೂಟಿಫುಲ್ ಥಿಂಗ್ಸ್ ನಿಮ್ಮ ಲೈಫಲ್ಲಿ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 1. ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಳಗಡೆ ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಯು ಆರ್ ಸೋ ಪವರ್ಫುಲ್, ಯು ಆರ್ ಸೋ ಸ್ವೀಟ್. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಚಾರ್ಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ದ ಪ್ರಾಸೆಸ್ ಇಸ್ ಕಂಪ್ಲೀಟ್ ಅಂತ ಹೇಳ್ತಾ ಇರೋದು. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಯೋರ್ ಪ್ರಾಸೆಸ್ ಇಸ್ ಕಂಪ್ಲೀಟ್. ನಿಮ್ಮ ಹೀಲಿಂಗ್ ಜರ್ನಿ ಒಂದು ಹಂತಕ್ಕೆ ಇಟ್ ಈಸ್ ಕಂಪ್ಲೀಟೆಡ್. ನಿಮ್ಮ ಸ್ಟ್ರಗಲ್ ಏನಿತ್ತು ಅಥವಾ ನಿಮ್ಮ ಪ್ರಾಬ್ಲಮ್ಸ್ ಏನಿತ್ತು ಅಥವಾ ಆಬ್ಸ್ಟಿಕಲ್ಸ್ ಏನಿತ್ತು, ಯು ಹ್ಯಾವ್ ಕಮ್ ಟು ಅ ಸ್ಟೇಜ್ ಆಫ್ ಕಂಪ್ಲೀಷನ್. ಆ ಕಂಪ್ಲೀಷನ್ ಸ್ಟೇಜ್ಗೆ ನೀವು ಆಲ್ರೆಡಿ ರೀಚ್ ಆಗಿದೆ. ಸೊ ಯು ಆರ್ ಮೂವಿಂಗ್, ಆಲ್ರೆಡಿ ನೀವು ಮೂವ್ ಆಗಿದೆ ನೆಕ್ಸ್ಟ್ ಸ್ಟೇಜ್ಗೆ, ನೆಕ್ಸ್ಟ್ ಫೇಸ್ಗೆ, ನೆಕ್ಸ್ಟ್ ಅಪ್ಗ್ರೇಡೆಡ್ ಲೈಫ್ಗೆ, ನೆಕ್ಸ್ಟ್ ಚಾಪ್ಟರ್ಗೆ, ನೆಕ್ಸ್ಟ್ ಸೈಕಲ್ಗೆ, ನೆಕ್ಸ್ಟ್ ಸೀಸನ್ಗೆ ನೀವು ಆಲ್ರೆಡಿ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗಿದೆ ಅಂತ ಹೇಳಿ ಗಾಡೆಸ್ ಬಂದು ಕನ್ಫರ್ಮ್ ಮಾಡ್ತಾ ಇರೋದು. ಕೆಲವ್ರು ಇನ್ನೂ ಡೌಟ್ ಪಡ್ತಿದ್ರೆ ಅಥವಾ ಇನ್ನೂ ಎಷ್ಟು ದಿನ, ಇನ್ನೂ ಯಾವಾಗ, ಇನ್ನೂ ಹೀಗೆ ಯಾವ ಥರ ಇರುತ್ತೆ, ಆಲ್ರೆಡಿ ಆ ಸೈಕಲ್ ಕಂಪ್ಲೀಟ್ ಆಗಿದೆ. ಎಸ್ಪೆಷಲಿ ನೀವು ಕಾನ್ಷಿಯಸ್ ಆಗಿ ನಿಮ್ಮ ಹೀಲಿಂಗ್ ಪಾತಲ್ಲಿದ್ದರೆ, ಕಾನ್ಷಿಯಸ್ ಆಗಿ ನೀವು ಸೆಲ್ಫ್ ಗ್ರೋತ್ ಪಾತಲ್ಲಿದ್ದರೆ, ಕಾನ್ಷಿಯಸ್ ಆಗಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಬೇಕು, ಇದನ್ನು ಚೇಂಜ್ ಮಾಡಬೇಕು, ಅದನ್ನು ಚೇಂಜ್ ಮಾಡಬೇಕು, ನಾನು ಇದೇ ಥರ ಇರೋದಕ್ಕಾಗೋದಿಲ್ಲ, ನಾನು ಸ್ಟೆಪ್ಸ್ ತೊಗೊಳ್ಬೇಕು ನನ್ನ ಫ್ಯೂಚರ್ ಬಗ್ಗೆ ಅಥವಾ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಅಂತ ಹೇಳಿ ಕಾನ್ಷಿಯಸ್ ಆಗಿ ಹೀಲಿಂಗ್ ಜರ್ನಿನಲ್ಲಿದ್ದರೆ, ಕಾನ್ಷಿಯಸ್ ಆಗಿ ಕೆಲವೊಂದು ಬೋಲ್ಡ್ ಡಿಸಿಷನ್ಸ್ಗಳನ್ನ ಮಾಡಿದರೆ, ಕೆಲವೊಂದು ರಿಲೀಸ್ ಮಾಡಿದರೆ ನಿಮ್ಮ ಲೈಫಿಂದ, ಕೆಲವೊಂದು ಸಿಚುವೇಶನ್ಗಳನ್ನ ನಿಮ್ಮ ಲೈಫಿಂದ ತೆಗೆದು ಹಾಕಿದರೆ, ಸೊ ವಾಟ್ ಎವರ್ ಇಟ್ ಈಸ್, ನೀವು ಕಾನ್ಷಿಯಸ್ ಆಗಿ ಈ ಗ್ರೋತ್ ಪಾತಲ್ಲಿ ನಡೀತಿದ್ರೆ ಗಾಡೆಸ್ ಬಂದು ಹೇಳ್ತಾ ಇರೋದು ಯು ಹ್ಯಾವ್ ಸಕ್ಸಸ್ಫುಲಿ ನೆಕ್ಸ್ಟ್ ಈ ವಿಡಿಯೋ ಗೇಮ್ಸ್ನ ತೋರಿಸ್ತಾ ಇರೋದು ಈ ಲೆವೆಲ್ನ ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಈ ಲೆವೆಲ್ನ ಆ್ಯಂಡ್ ಯು ಹ್ಯಾವ್ ಅಪ್ಗ್ರೇಡೆಡ್ ಟು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾ ಇರೋದು ಗಾಡೆಸ್ಸು. ಯಾಕೆಂದರೆ ಈ ಬಟರ್ಫ್ಲೈ ಬಂದು ಕ್ಯಾಟರ್ಪಿಲ್ಲರ್ ಸ್ಟೇಜಲ್ಲಿಲ್ಲ, ಕ್ಯಾಟರ್ಪಿಲ್ಲರ್ ಸ್ಟೇಜಿಂದ ಕುಕೂನ್ ಸ್ಟೇಜಿಗೆ ಹೋಗಿ, ಕುಕೂನ್ ಸ್ಟೇಜಿಂದ ಇವಾಗ ಆಚೆ ಬಂದು ತನ್ನ ವಿಂಗ್ಸ್ನ ಕಂಡುಕೊಂಡಿರೋದು. ಸೊ ಯು ಆರ್ ನೋ ಮೋರ್ ಅ ಕ್ಯಾಟರ್ಪಿಲ್ಲರ್, ಅದು ಬಂದು ನಮ್ಮ ಪ್ರೀವಿಯಸ್ ಸ್ಟೇಜು, ಪ್ರೀವಿಯಸ್ ಲೆವೆಲ್ಲು. ಸೊ ಯು ಹ್ಯಾವ್ ಮೂವ್ಡ್ ಟು ದಿಸ್ ಬಟರ್ಫ್ಲೈ ಲೆವೆಲ್ ಇವಾಗ. ಸೊ ಬಟರ್ಫ್ಲೈ ಲೆವೆಲಲ್ಲಿ ದೇರ್ ಇಸ್ ಅ ಅಡ್ಜಸ್ಟ್ಮೆಂಟ್ ಪೀರಿಯಡ್. ಯಾಕೆಂದರೆ ಕುಕೂನಲ್ಲಿದ್ದಾಗ ನಾವು ಮೂವ್ಮೆಂಟೇ ಇರೋದಿಲ್ಲ, ಸ್ಟಿಲ್ನೆಸ್ಸಲ್ಲಿ ಇರ್ತೀವಿ, ದೇರ್ ಇಸ್ ನಥಿಂಗ್ ಹ್ಯಾಪನಿಂಗ್ ಆ ಕುಕೂನ್ ಸ್ಟೇಜಲ್ಲಿ. ಆ ಕ್ಯಾಟರ್ಪಿಲ್ಲರ್ ಸ್ಟೇಜಲ್ಲಿದ್ದಾಗ ಕ್ರಾಲ್ ಮಾಡ್ತಾ ಇರ್ತೀವಿ, ಸೊ ಅದರಲ್ಲಿ ಹಾರುವಂಥ ಕೆಪಾಸಿಟಿ ಇರೋದಿಲ್ಲ ಕ್ಯಾಟರ್ಪಿಲ್ಲರ್ ಸ್ಟೇಜಲ್ಲಿ. ಸೊ ನೆಲದ ಮೇಲೆ, ಗೋಡೆ ಮೇಲೆ ವಿ ಆರ್ ಜಸ್ಟ್ ಕ್ರಾಲಿಂಗ್, ಓಕೆ, ಸ್ಲೋ ಆಗಿ ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇರೋದು. ಇವಾಗ ಸಡನ್ ಆಗಿ ಬಟರ್ಫ್ಲೈ ಆದಾಗ ದಿಸ್ ಇಸ್ ದ ನ್ಯೂ ಸ್ಟೇಜ್. ಸೊ ಯು ಹ್ಯಾವ್ ವಿಂಗ್ಸ್. ಸೊ ಇಷ್ಟು ದಿನ ನಿಮಗೆ ವಿಂಗ್ಸ್ ಇರಲಿಲ್ಲ, ಇವಾಗ ವಿಂಗ್ಸ್ ಇದ್ದಾಗ ಓಕೆ ದಿಸ್ ಇಸ್ ನ್ಯೂ. ನಾನು ಇಷ್ಟು ದಿನ ಕ್ರಾಲ್ ಮಾಡ್ತಿದ್ದೆ, ಆಮೇಲೆ ಸ್ಟ್ಯಾಗ್ನೆನ್ಸಿನಲ್ಲಿದ್ದೆ, ಏನೂ ಆಗ್ತಾ ಇರಲಿಲ್ಲ, ಡಾರ್ಕ್ನೆಸ್ಸು, ಲೋ, ಸ್ಯಾಡ್, ಟಯರ್ಡ್, ಐ ಡೋಂಟ್ ನೋ ಏನಾಗ್ತಾ ಇದೆ, ಐ ಆಮ್ ಬ್ಲ್ಯಾಂಕ್, ಐ ಆಮ್ ಕನ್ಫ್ಯೂಸ್ ಸ್ಟೇಜಲ್ಲಿ ಇದ್ದಿದ್ದು. ದಟ್ ಇಸ್ ಕುಕೂನ್ ಸ್ಟೇಜ್. ಯಾಕೆಂದರೆ ಅದು ಹಾಲ್ಟಲ್ಲಿ ಇಟ್ಟಿದ್ದು ಗಾಡೆಸ್ಸು, ಯಾಕೆಂದರೆ ಆ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇತ್ತು, ಒಳಗಡೆ ಪ್ರಿಪರೇಷನ್ ನಡೀತಾ ಇತ್ತು. ಸೊ ಆ ಪ್ರಿಪರೇಷನ್ ಸ್ಟೇಜಿಂದ ಆಚೆ ಬಂದು ನವ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಐ ಆಮ್ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್, ನಾನು ಮುಂಚಿನ ಥರ ಇಲ್ಲ, ಮುಂಚೆ ಇದ್ದ ಜನರ ಜೊತೆ ನನಗೆ ಯಾವುದೇ ರೀತಿ ಒಂದು ಕನೆಕ್ಷನ್ ಬರ್ತಾ ಇಲ್ಲ ಅಥವಾ ಅನ್ನಿಸ್ತಾ ಇಲ್ಲ, ಅಥವಾ ಅವ್ರು ಏನು ಮಾತಾಡ್ತಾರೆ ನನಗೆ ಯಾಕೋ ಅದು ಸರಿ ಬರ್ತಾ ಇಲ್ಲ, ಈ ಹಳೆ ನೋಡ್ತಾ ಇದ್ದಿದ್ದು ಸೀರೀಸು, ಪ್ರೋಗ್ರಾಮ್ಸು, ಡ್ರಾಮಾಸು ಯಾವುದು ನನಗೆ ಸರಿ ಅನ್ನಿಸ್ತಾ ಇಲ್ಲ, ಮುಂಚೆ ನನಗೆ ಐಸ್ ಕ್ರೀಮ್ ಇಷ್ಟ ಆಯಿತು, ಇವಾಗ ಐಸ್ ಕ್ರೀಮ್ ಇಷ್ಟ ಇಲ್ಲ. ಸೊ ದೇರ್ ಇಸ್ ಲಾಟ್ ಆಫ್ ನ್ಯೂ ಡಿಸ್ಕವರಿ ನಿಮ್ಮ ಬಗ್ಗೆ ನೀವು ಮಾಡ್ತಾ ಇರೋದು. ಯಾಕೆಂದರೆ ಬಟರ್ಫ್ಲೈ ಹೊಸದಾಗಿ ರೆಕ್ಕೆ ಬಂದಾಗ
ಇಟ್ ಈಸ್ ಲೈಕ್ ಅ ಸರ್ಪ್ರೈಸ್ ಆರ್ ಅ ಶಾಕ್. ಐ ಡೋಂಟ್ ನೋ ಬಟರ್ಫ್ಲೈಗೆ ಯಾವ ಥರ ಅನಿಸುತ್ತೆ ಅಂತ ಹೇಳಿ, ಹೊಸದಾಗಿ ರೆಕ್ಕೆ ಬಂದಿದೆ ಅಂತ ಅರ್ಥ ಆದಾಗ. ಬಟ್ ಅಟ್ಲೀಸ್ಟ್ ಅಡ್ಜಸ್ಟ್ಮೆಂಟ್ ಪೀರಿಯಡ್ ಇರುತ್ತೆ. ಓಕೆ, ಈ ಥರ ಹಾರಬೇಕು, ಈ ಥರ ಲ್ಯಾಂಡ್ ಆಗಬೇಕು. ಬಟರ್ಫ್ಲೈ ಓಕೆ, ಐ ಆಮ್ ಡಿಫ್ರೆಂಟ್, ಐ ಆಮ್ ಅ ಡಿಫ್ರೆಂಟ್ ಪರ್ಸ್ನಾಲಿಟಿ ಆಲ್ ಟುಗೆದರ್. ಸೊ ಗಾಡೆಸ್ ಬಂದು ನಿಮ್ಗೆ ಹೇಳ್ತಾ ಇರೋದು, ಈ ವಿಂಗ್ ಬಂದಿರೋಂಥ ಸ್ಟೇಜಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಾ ಇರೋದು, ಓಕೆ, ಹೂ ಆಮ್ ಐ ನಾವ್, ಇವಾಗ ನಾನು ಯಾರು. ದೇರ್ ಇಸ್ ಅ ಫುಲ್ ಫ್ರೀಡಮ್ ಆ್ಯಂಡ್ ಲಿಬರ್ಟಿ. ಗಾಡೆಸ್ ಹೇಳ್ತಾ ಇರೋದು, ನಿಮ್ಮನ್ನು ನೀವು ಡಿಸ್ಕವರ್ ಮಾಡ್ಕೊಳ್ಳೋದಕ್ಕೆ, ಹೊಸ ಐಡೆಂಟಿಟಿನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ. ಮುಂಚೆ ಐಸ್ ಕ್ರೀಮ್ ಇಷ್ಟ ಆಯಿತು ಅಂತಂದರೆ ಓಕೆ, ಇವಾಗಲೂ ನನಗೆ ಇಷ್ಟ ಆಗಬೇಕು ಅಂತಿಲ್ಲ. ಮುಂಚೆ ಆ ಜನರ ಬಗ್ಗೆ ನನಗೆ ಐ ವಾಸ್ ಲೈಕಿಂಗ್ ದೆಮ್, ಯಾಕೆಂದರೆ ಆವಾಗ ನಾನು ಲೋ ವೈಬ್ರೇಷನಲ್ಲಿ ಇದ್ದಾಗ ಅವರು ಹಿಂಗೆ ಎದುರು ಕೂತ್ಕೊಂಡು ನಾವು ಸೀರೀಸ್ ಎಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಮೈ ಎನರ್ಜಿ ಇಸ್ ಟೋಟ್ಲಿ ಡಿಫ್ರೆಂಟ್. ಮುಂಚೆ ಇದ್ದಂಗೆ ನೀವು ಇವಾಗೂ ಇರಬೇಕಂತಿಲ್ಲ. ಮುಂಚೆ ನಿಮಗೆ ಬೆಳಗ್ಗೆ ಎದ್ದೇಳೋದಕ್ಕೆ ಇಷ್ಟ ಇರ್ತಿರ್ಲಿಲ್ಲ, ಯು ಆರ್ ನಾಟ್ ಅರ್ಲಿ ರೈಸರ್, ಇವಾಗ ಬೆಳಗ್ಗೆ ಎದ್ದೇಳ್ಬೇಕಂತ ಅನ್ನಿಸ್ತಾ ಇದೆ. ಸೊ ಯುವರ್ ಐಡೆಂಟಿಟಿ, ನಿಮ್ಮ ಪರ್ಸ್ನಾಲಿಟಿ, ನೀವು ಯಾರು ಅನ್ನೋದು ಡೆಫಿನಿಷನ್ ಬಂದು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇರ್ಬೋದು, ಅಥವಾ ಆಗುವಂಥ ಒಂದು ಸ್ಟೇಜಲ್ಲಿ ಇರ್ಬೋದು. ಈ ಸಮಯದಲ್ಲಿ ಗಾಡೆಸ್ ಬಂದು ಹೇಳ್ತಾ ಇರೋದು, ಕ್ರಿಯೇಟ್ ನ್ಯೂ ಐಡೆಂಟಿಟಿನ. ಹೂ ಇಸ್ ದಿಸ್ ಪರ್ಸನ್, ಹೂ ಎವರ್ ಇಟ್ ಈಸ್. ನಿಮ್ಮ ಹೆಸರು ಏನಿದೆ ಈಗ, ನೀತು 1.0, ನೀತು 2.0, ನೀತು 5.0, ನೀತು 10.0, ಇಡೀ ಲೈಫಲ್ಲಿ, ನಮ್ಮ ಎಂಟೈರ್ ಲೈಫ್ ಟೈಮಲ್ಲಿ ಲೆಟ್ಸೆ ಒಂದು 80 ವರ್ಷ ನಾವು ಜೀವನ ಮಾಡಿದರೆ 80 ಸಲ ನಿಮ್ಮ ಐಡೆಂಟಿಟಿನ, ನಿಮ್ಮನ್ನು ನೀವು ರೀಡಿಸ್ಕವರ್ ಮಾಡ್ಕೊಳ್ತಾ ಇರಿ, ರೀಇನ್ವೆಂಟ್ ಮಾಡ್ಕೊಳ್ತಾ ಇರಿ. ದಟ್ ಈಸ್ ವಾಟ್ ದ ಗ್ರೋತ್ ಈಸ್, ದಟ್ ಈಸ್ ದ ಹೋಲ್ ಪರ್ಪಸ್. ನಾವು ಹ್ಯೂಮನ್ ಬೀಯಿಂಗ್ ಆಗಿ ಭೂಮಿ ಮೇಲೆ ಬರೋದು, ಟು ರೀಡಿಸ್ಕವರ್, to change, to grow, to ಎಕ್ಸ್ಪ್ಯಾಂಡ್ ಆದಾಗ, ಗ್ರೋ ಆದಾಗ, ಆಬ್ವಿಯಸ್ಲಿ ಮುಂಚೆ ಇದ್ದಿದ್ದು ಇವಾಗ ನಮಗೆ ಇಟ್ ವಿಲ್ ಬಿ ಡಿಫ್ರೆಂಟ್. ಇದು ಸರಿಯಲ್ಲ ಅಂತ ಅನ್ಸ್ಬೋದು, ಇದಲ್ಲ ನಾನು ಹೂ ಆಮ್ ಐ ಅನ್ನೋವಂಥ ಪ್ರಶ್ನೆಗಳು ಬರ್ಬೋದು. ಸೊ ಯು ಹ್ಯಾವ್ ಅ ಫುಲ್ ಫ್ರೀಡಮ್ ಆ್ಯಂಡ್ ಲಿಬರ್ಟಿ. ನೀವು ಯಾರು ಅನ್ನೋದನ್ನು ನೀವು ಹೊಸದಾಗಿ ಗುರುತಿಸ್ಕೊಳ್ಳೋದು, ಹೊಸದಾಗಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದು. ಸೊ ನಾವು ಪ್ರಾಬ್ಲಿ ಯು ಆರ್ ಅ ಮಾರ್ನಿಂಗ್ ಪರ್ಸನ್. ಮುಂಚೆ ನಿಮ್ಮ ಓ ಮೈ ಗುಡ್ನೆಸ್, ಲುಕ್ ಎಟ್ ದಟ್, ನಿಮ್ಮ ಮೊದಲನೇ ಕಾರ್ಡೇ ಫೀನಿಕ್ಸ್ ಕಾರ್ಡ್. ಯಾ, ದಿಸ್ ಇಸ್ ಆಬ್ಸಲ್ಯೂಟ್ಲಿ ಟೋಟಲಿ ಕ್ಲೀನ್ ಸ್ಲೇಟ್, ನ್ಯೂ ಬಿಗಿನಿಂಗ್, ಗ್ರೂಪ್ ನಂಬರ್ 2. ಸೊ ಯು ಹ್ಯಾವ್ ಆಬ್ಸಲ್ಯೂಟ್ಲಿ ಹಳೆ ಫೇಸಿಂದ ಹೊಸ ಫೇಸಿಗೆ ರೈಸ್ ಆಗಿರೋದು. ಇದು ನಿಮ್ಮ ನ್ಯೂ ಬಿಗಿನಿಂಗ್ಸ್, ನ್ಯೂ ಸ್ಟೇಜ್, ನ್ಯೂ ಚಾಪ್ಟರ್. ನಾವು ಆಲ್ರೆಡಿ ಲೆಂದಿಯಾಗಿ ಅದ್ರ ಬಗ್ಗೆ ಹೇಳಿದ್ವಿ, ನ್ಯೂ ಸೀಸನ್ ಅಂತೆಲ್ಲ. ಸೊ ದಿಸ್ ಇಸ್ ದ ಕನ್ಫರ್ಮೇಷನ್. ಯು ಹ್ಯಾವ್ ಆಬ್ಸಲ್ಯೂಟ್ಲಿ ರಿಸನ್, ಆ ಆ್ಯಶಸ್ಸಿಂದ ಮೇಲೆದ್ದಿರೋವಂಥ ಫೀನಿಕ್ಸ್ ಆಗಿ ಹೊಸ ಕಲರ್. ಈ ಫೀನಿಕ್ಸು ಮುಂಚೆ ಆ್ಯಶಸ್ಸಿಗೆ, ಅಂದರೆ ಈ ಬೆಂಕಿನಲ್ಲಿ ಸುಟ್ಟು ಹೋಗಿ ಆ್ಯಶ್ ಆಗೋದಕ್ಕೆ ಮುಂಚೆ ಬೇರೆ ಥರ ಇರುತ್ತೆ ಈ ಪಕ್ಷಿ ಅಥವಾ ಈ ದಿಸ್ ಕ್ರೀಚರ್. ಅದೇ ಆ್ಯಶಸ್ಸಿಂದ ಎದ್ದಾಗ ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಓಕೆ, ಮುಂಚಿನ ಥರ ಇರೋದಕ್ಕೆ ಸಾಧ್ಯನೇ ಇಲ್ಲ ಇವಾಗ, ಯಾಕೆಂದರೆ ಇಟ್ ಹ್ಯಾಸ್ ಕ್ರಿಯೇಟೆಡ್, ರೀಡಿಸ್ಕವರ್ಡ್, ಇನ್ಕಾರ್ನೇಟೆಡ್ ಇನ್ ಅ ವೇ, ಅಥವಾ ರೆಸರಕ್ಷನ್ ಅಂತ ಏನು ಹೇಳ್ತೀವಿ, ಸತ್ತು ಹೋಗಿ ಮತ್ತೆ ಹುಟ್ಟೋ ಅಂಥದ್ದು. ಸೊ ಯು ರೆಸರೆಕ್ಟ್. ಆ ಡೆತ್ ಪ್ರಾಸೆಸ್ಸಿಂದ ನಾವು ಮತ್ತೆ ಮೇಲೆದ್ದಾಗ ಅದೇ ಥರ ಇರೋದಕ್ಕೆ ಸಾಧ್ಯ ಇಲ್ಲ. ಪಾಸ್ಟ್ ಲೈಫಿಂದ ನೆಕ್ಸ್ಟ್ ಲೈಫಿಗೆ ಮೂವ್ ಆದಾಗ ಅದೇ ಬಾಡಿ, ಅದೇ ಥರ, ಅದೇ ಆಲೋಚನೆಗಳು ಇಟ್ಕೊಂಡು ಹುಟ್ಟೋದಿಲ್ಲ. ನಾವು ವಿಲ್ ಹ್ಯಾವ್ ಅ ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ಟೈಮ್ ಲೈನ್, ಡಿಫ್ರೆಂಟ್ ವೇ, ಡಿಫ್ರೆಂಟ್ ಅಪ್ರೋಚ್, ಡಿಫ್ರೆಂಟ್ ಪರ್ಸ್ನಾಲಿಟಿ. ನಾವು ಒಂದು ಲೈಫ್ ಟೈಮಿಂದ ಇನ್ನೊಂದು ಲೈಫ್ ಟೈಮಿಗೆ. ಬಟ್ ಈ ನಿಮ್ಮದು ಗ್ರೂಪ್ ನಂಬರ್ 2 ಇದೇ ಲೈಫ್ ಟೈಮಲ್ಲಿ ಸೆಕೆಂಡ್ ಲೈಫ್ ಟೈಮ್ ಥರ ನಿಮ್ಮದು. ದಿಸ್ ಇಸ್ ಅ ಸೆಕೆಂಡ್ ಚಾನ್ಸ್. ಯು ಹ್ಯಾವ್ ಫುಲ್ ಫ್ರೀಡಮ್ ಆ್ಯಂಡ್ ಲಿಬರ್ಟಿ. ನೀವು ಯಾರು ಅಂತ ನೀವು ಮತ್ತೆ ಕಂಡುಕೊಳ್ಳೋದಕ್ಕೆ, ಮತ್ತೆ ರೀಡಿಫೈನ್ ಮಾಡ್ಕೊಳ್ಳೋದಕ್ಕೆ. ಓ ಮೈ ಗುಡ್ನೆಸ್, ಲುಕ್ ಎಟ್ ದ್ಯಾಟ್, ಆಲ್ ಪವರ್ಫುಲ್ ಕಾರ್ಡ್ಸ್. ಸೊ ಫೀನಿಕ್ಸ್ ಆ್ಯಂಡ್ ದೆನ್ ಡ್ರ್ಯಾಗನ್. ಇಟ್ ಈಸ್ ಟೈಮ್, ಗ್ರೂಪ್ ನಂಬರ್ 2, ಆ ಡ್ರ್ಯಾಗನನ್ನು ರೈಡ್ ಮಾಡೋದು, ಆ ಡ್ರ್ಯಾಗನನ್ನು ಕಂಡು ಹೆದರ್ಕೊಳ್ಳೋ ಅಂಥ ಒಂದು ಫೇಸ್ ಹೋಗಾಗಿದೆ. ಈಗ ಡ್ರ್ಯಾಗನನ್ನು ರೈಡ್ ಮಾಡ್ತಾ ಇರೋದು, ಐ ಆಮ್ ಅ ಡ್ರ್ಯಾಗನ್ ರೈಡರ್, ಐ ಆಮ್ ಸೋ ಕರೇಜಿಯಸ್, ಐ ಆಮ್ ಸೋ ಪವರ್ಫುಲ್. ಮುಂಚೆ ನಮ್ಗೆ ಇಷ್ಟೊಂದು ಭಯ ಇರಲಿಲ್ಲ. ಮುಂಚೆ ಐ ಮೀನ್ ವಿ ವರ್ ವೆರಿ ಸ್ಕೇರ್ಡ್ ಜೀವನದ ಬಗ್ಗೆ, ಅಥವಾ ನಾವು ನಡೀತಾ ಇರೋಂಥ ಡೈರೆಕ್ಷನ್ ಬಗ್ಗೆ. ಬಟ್ ಇವಾಗ ವಿ ಆರ್ ಬಿಕಮಿಂಗ್ ಬೋಲ್ಡ್, ವಿ ಆರ್ ಬಿಕಮಿಂಗ್ ಕರೇಜಿಯಸ್, ವಿ ಆರ್ ಬಿಕಮಿಂಗ್ ಸ್ಟ್ರಾಂಗ್. ದಿಸ್ ಈಸ್ ನ್ಯೂ ಪರ್ಸ್ನಾಲಿಟಿ, ನ್ಯೂ ಚಾಪ್ಟರ್, ಹೊಸ ಐಡಿಯಾಸ್, ಹೊಸ ಹಾಬೀಸ್, ಹೊಸ ಬಿಸ್ನೆಸ್ಸು, ಹೊಸ ಲೈಫ್ ಸ್ಟೈಲು, ಹೊಸತನ, ಹೊಸ ಒಂದು ಅಂಡರ್ಸ್ಟ್ಯಾಂಡಿಂಗು ಜೀವನದ ಬಗ್ಗೆ. ಜೀವನ ಅಂದರೆ ಏನು ಅಂತ ನಮ್ಮ ಫಸ್ಟ್ ಹಾಫಲ್ಲಿ ನಾವು ಏನು ಅಂದ್ಕೊಂಡಿದ್ವಿ, ಆ ಎಂಟೈರ್ ಕಾನ್ಸೆಪ್ಟ್ ಚೇಂಜ್ ಆಗ್ತಾ ಇರೋದು. ಈ ಕಾನ್ಸೆಪ್ಟ್ ಇನ್ನೂ ಚೇಂಜ್ ಆಗ್ತಾನೆ ಇರುತ್ತೆ, ರಿವೈಸ್ ಆಗ್ತಾನೆ ಇರುತ್ತೆ. ಸೊ ಬಿ ರೆಡಿ, ಇನ್ನೂ ನಿಮ್ಮ ಜೀವನದಲ್ಲಿ ಈ ಚೇಂಜಸ್ಗಳನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, ಆ್ಯಂಡ್ ಟು ಮೂವ್ ಫಾರ್ವರ್ಡ್. ಗ್ರ್ಯಾಟಿಟ್ಯೂಡ್
ಗ್ರ್ಯಾಟಿಟ್ಯೂಡ್. ಯುವರ್ ಎನರ್ಜಿ, ಯುವರ್ ವೈಬ್ರೇಷನ್. ಗ್ರೂಪ್ ನಂಬರ್ 1 ದೇರ್ ಇಸ್ ಲಾಟ್ ಆಫ್ ಚೇಂಜಸ್ ಅವರ ಎನರ್ಜಿ, ಅವರ ವೈಬ್ರೇಷನಲ್ಲೂ ಕೂಡ, ಆ್ಯಂಡ್ ಫಾರ್ ಯು ಆಲ್ಸೋ, ಬಟ್ ಇನ್ ಅ ಡಿಫ್ರೆಂಟ್ ವೇ. ಓಕೆ, ಅವ್ರಿಗೆ ಬಂದಂಥ ಮೆಸೇಜಸ್ ಇಟ್ ವಾಸ್ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್, ಇವನ್ ದೋ ಅವರಲ್ಲೂ ಎಷ್ಟೊಂದು ಚೇಂಜಸ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ನಿಮ್ದು ಬಂದು ಇಟ್ ಇಸ್ ಟೋಟಲಿ ಅ ನ್ಯೂ ಪರ್ಸ್ನಾಲಿಟಿ, ಲೈಕ್ ಅ ನ್ಯೂ ಲೈಫ್ ಟೈಮ್. ನಿಮ್ಮ ಈ ರೀಇನ್ಕಾರ್ನೇಷನ್ ಮಾಡಿರೋ ಥರ ಅನ್ನಿಸ್ತಾ ಇದೆ. ಈ ಜೀಸಸ್ ಕ್ರೈಸ್ಟ್ ಇದಕ್ಕೆ ಹಾಕಿದ್ಮೇಲೆ, ಕ್ರಾಸಿಗೆ ಹಾಕಿದ್ಮೇಲೆ 3 days ಆದಮೇಲೆ ರೆಸರೆಕ್ಟ್ ಆಗ್ತಾರಲ್ಲ, ಆ ಥರ ಒಂದು ಎನರ್ಜಿ. ಓಕೆ, ಕ್ರಾಸಿಗೆ ಹಾಕಾಯಿತು, ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಾಯಿತು, ಸಫರಿಂಗ್ ಇತ್ತು, ಆ ಕ್ರಾಸ್ ಮೇಲೆ ನಮಗೆ ಆಣಿ ಹಾಕಿ ನಾವು ದಟ್ ಈಸ್ ಹೌ ಮಚ್ ಆ ಪೇನನ್ನು ನಾವು ಓವರ್ಕಮ್ ಮಾಡಿರೋದು ಅಥವಾ ಇನ್ನೂ ಮಾಡ್ತಾ ಇರೋದು. ಬಟ್ ಯು ಹ್ಯಾವ್ ಸಕ್ಸಸ್ಫುಲಿ ಮೂವ್ಡ್ ಟು ದ ನೆಕ್ಸ್ಟ್ ಫೇಸ್. ಈ ಫೇಸಲ್ಲಿ ದೆರ್ ವಿಲ್ ಬಿ ಲಾಟ್ ಆಫ್ facing your challenges and facing your fears. Yeah, look at that, face your fears, release the power of fear. ಆ ಭಯಕ್ಕೆ ಇರೋ ಅಂಥ ಒಂದು ಆ ಪವರ್ ಏನು ಕೊಟ್ಟಿದ್ದೀರಾ, ಆ ಫಿಯರ್ಗೆ ಒಂದು ಪವರ್ ಕೊಟ್ಟಿದ್ದೀರಲ್ಲ, ಆ ಪವರ್ನ ನೀವು ವಾಪಸ್ ತೆಗೆದುಕೊಳ್ತಾ ಇರೋದು, ಆ ಪವರ್ನ ನೀವು ಗ್ರ್ಯಾಟಿಟ್ಯೂಡ್ಗೆ ಕೊಡ್ತಾ ಇರೋದು, ಆ ಪವರ್ನ ಪ್ರೇಯರ್ಗೆ ಕೊಡ್ತಾ ಇರೋದು, ಆ ಪವರ್ನ ನಿಮ್ಮ ನೆಕ್ಸ್ಟ್ ಚಾಪ್ಟರ್ಗೆ ಕೊಡ್ತಾ ಇರೋದು. ಸೊ ಯು ಆರ್ ಟೇಕಿಂಗ್ ಅವೇ ನಿಮ್ಮ ಎಲ್ಲೆಲ್ಲಿ ಯೂಸ್ಲೆಸ್ ಆಗಿ ಅನ್ನೆಸೆಸರಿಯಾಗಿ ಎಲ್ಲೆಲ್ಲಿ ಪವರ್ನ ಕೊಟ್ಬಿಟ್ಟಿದ್ದೀವಿ ಅಂದರೆ ಜನರ ಹತ್ರ ಇರ್ಬೋದು. ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ಪಲ್ಲಿ ಜನರು ನಮ್ಮನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ವಿ ಹ್ಯಾಡ್ ಗಿವನ್ ದೆಮ್ ಪವರ್. ಓಕೆ, ಆ ಪವರ್ನ ನೀವು ವಾಪಸ್ ತಗೊಳ್ತಾ ಇರೋದು. ಐ ಕಾಲ್ ಬ್ಯಾಕ್ ಮೈ ಪವರ್ ಫ್ರಮ್ ಎವ್ರಿವೇರ್ ಆ್ಯಂಡ್ ಫ್ರಮ್ ಎವ್ರಿ ಡೈರೆಕ್ಷನ್ ಆ್ಯಂಡ್ ಫ್ರಮ್ ಎವ್ರಿ ಪೀಪಲ್ ಆರ್ ಎನಿವೇರ್, ಫ್ರಮ್ ಎನಿ ಪ್ಲೇಸ್ ಎಲ್ಲಿ ನನ್ನ ಪವರ್ನ ಕೊಟ್ಬಿಟ್ಟಿದ್ದೆ ನನಗೆ ಗೊತ್ತಿಲ್ದಿರ. ಐ ಕಾಲ್ ಬ್ಯಾಕ್ ಮೈ ಪವರ್ ನೌ. ಸೊ ದಟ್ ಈಸ್ ಯುವರ್ ಅಫರ್ಮೇಷನ್. ಗ್ರೂಪ್ ನಂಬರ್ 2 ಕೆಳಗಡೆ ಕಮೆಂಟ್ ಮಾಡಿ, ಐ ಕಾಲ್ ಬ್ಯಾಕ್ ಮೈ ಪವರ್ ಬಿಕಾಸ್ ದಟ್ ಈಸ್ ಮೈನ್. ಸೊ ಈ ಕಮ್ ಬ್ಯಾಕ್ ಅಂತ ಹೇಳ್ತಾರಲ್ಲ, ಈ ಮೂವಿನಲ್ಲಿ ಫಸ್ಟ್ ಹಾಫಲ್ಲಿ ಪಾಪ ಹೀರೋಯಿನ್ ಎಷ್ಟೊಂದು ಸ್ಟ್ರಗಲ್ ಮಾಡ್ತಾರೆ, ಅವ್ರ ಪವರ್ ಏನು ಅಂತ ಗೊತ್ತಿರೋದಿಲ್ಲ. ಅದಾದಮೇಲೆ ದೇ ಅಂಡರ್ಸ್ಟ್ಯಾಂಡ್ ದೇ ಆರ್ ಸೂಪರ್ ವುಮೆನ್ ಆರ್ ವಂಡರ್ ವುಮೆನ್ ಆರ್ ವಾಟ್ ಎವರ್, ಡಾಕ್ಟರ್ ಸ್ಟ್ರೇಂಜ್. ಸೊ ವಿ ಹ್ಯಾವ್ ಆಲ್ ಕೈಂಡ್ ಆಫ್ ಸೂಪರ್ ಪವರ್ಸ್ ನಮ್ಮ ಒಳಗಡೆ. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ಆ ಕಮ್ ಬ್ಯಾಕ್ ಅಂತೇನಿದೆ, ಈ ಕನ್ನಡ ಮೂವಿಗಳನ್ನ ತೊಗೊಂಡ್ರೆ ಪಾಪ ಹುಡುಗಿಗೆ ಎಷ್ಟೊಂದು ತೊಂದರೆ ಕೊಡ್ತಾ ಇರ್ತಾರೆ ಅವ್ರ ಮನೆಯಲ್ಲಿ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಯಾಕೆಂದರೆ ಎಷ್ಟೊಂದು ಎಕ್ಸಾಂಪಲ್ ಇದೆ ಕನ್ನಡ ಮೂವೀಸ್ನಲ್ಲಿ. ಅವರ ಅತ್ತೆ ಮನೆಯಲ್ಲಿ ಅವ್ರಿಗೆ ಇರುವಂಥ ಪ್ರಾಬ್ಲಮ್ಸು, ಲೈಕ್ ಶಿ ಹ್ಯಾಸ್ ಟು ಓವರ್ಕಮ್. ಅವಳಿಗೆ ಪ್ರಾಬ್ಲಮ್ಸ್ ಯಾಕಿತ್ತು ಅಥವಾ ಯಾಕೆ ಸಹಿಸ್ಕೊಳ್ತಾ ಇದ್ಲು ಅಂದರೆ ಪಾಪ ಅವ್ರ ಪ್ರಕಾರ ಶಿ ಈಸ್ ಬೀಯಿಂಗ್ ಅ ಗ್ರೇಟ್ ವೈಫ್ ಆರ್ ಗ್ರೇಟ್ ಡಾಟರ್ ಇನ್ ಲಾ, ಗ್ರೇಟ್ ಮದರ್. ಸೊ ನಾನು ಹಿಂದೆ ತಿರುಗಿ ಮಾತಾಡೋದಕ್ಕಾಗೋದಿಲ್ಲ. ಸೊ ದೇರ್ ಇಸ್ ಲಾಟ್ ಆಫ್ ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಬಿಲೀಫ್, ಅಥವಾ ಅವ್ರ ಬೆಲೆ ಅವರಿಗೆ ಗೊತ್ತಿರೋದಿಲ್ಲ. ಬಟ್ ಅದು ಆ ಥ್ರೆಶ್ ಹೋಲ್ಡ್ ರೀಚ್ ಆದಾಗ ಆ ಪವರ್ನ ಅವರು ತಗೊಳ್ದಿರ ಅವ್ರು ಸರ್ವೈವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ದೆನ್ ಶಿ ಬಿಕಮ್ಸ್ ಪವರ್ಫುಲ್, ಯಾವುದಕ್ಕೂ ಹೆದರ್ಕೊಳ್ತೀರಾ. ಸೊ ದಟ್ ಈಸ್ ಕೈಂಡ್ ಆಫ್ ಅ ಕಮ್ ಬ್ಯಾಕ್. ನಿಮ್ಮ ಸ್ಟೋರಿ ಬಂದು ಆಬ್ಸಲ್ಯೂಟ್ಲಿ ಚೇಂಜ್ ಆಗ್ತಾ ಇರೋದು. ನೀವು ಅಂದ್ಕೊಂಡಿರಲಿಲ್ಲ ನೀವು ಇಂಥ ಒಂದು ಬೋಲ್ಡ್ ಡಿಸಿಷನ್ಸ್ ತೊಗೊಳ್ತೀರಾ ಅಥವಾ ಈ ರೀತಿ ಬದಲಾಗ್ತೀರಾ. ಸೊ ಯು ಆರ್ ಚೇಂಜಿಂಗ್. ಅಗೇನ್ ವಿ ಹ್ಯಾವ್ ಬಟರ್ಫ್ಲೈ ಹಿಯರ್, 9 of mirrors. And 8 of mirrors. ಇದೆಲ್ಲ ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್. 9 of mirrors, this is 9 of cups, this is 8 of cups. 8 of cups ಬಂದು ನಾವು ಹಳೇದನ್ನೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇರೋದು. 9 of cups ಬಂದು this is satisfaction, this is soul satisfaction, like I am proud of myself ನಾನು ಈ ಡಿಸಿಷನ್ಸ್ ಎಲ್ಲ ತಗೊಂಡಿದ್ದಕ್ಕೆ. ಅಗೇನ್ we have 9 of stones, this is 9 of pentacles. ದಿಸ್ ಈಸ್ ನಮ್ಮ ಅಚೀವ್ಮೆಂಟ್. ಈ ಹಳೇದನ್ನೆಲ್ಲ, ಈ ಹಳೆ ಪ್ರಾಬ್ಲಮ್ಸ್ ಏನಿತ್ತು, ಈ ಕಲ್ಲು ಬಿಸಾಕ್ತಾ ಇದ್ರೆ ನಮ್ಮ ಮೇಲೆ, ಆ ಕಲ್ಲನ್ನೆಲ್ಲ ಯೂಸ್ ಮಾಡಿ ನಾವು ಮನೆ ಕಟ್ಕೊಂಡಿರೋಂಥ ಒಂದು ಸ್ಟೋರಿ. ಸೊ ಆ ಕಲ್ಲೆಲ್ಲ ಬಿಸಾಕಿದ್ರು ಅಂತ ಹೇಳಿ ಅಳ್ತಾ ಕೂತಿದ್ದು ಒಂದು ಫೇಸ್ ಆಯಿತು. ಓಕೆ, ಇಷ್ಟೊಂದು ಕಲ್ಲಿದೆ, ಇದನ್ನು ಯೂಸ್ ಮಾಡ್ಕೊಂಡು ಮನೆ ಕಟ್ಕೊಳ್ತೀನಿ ಇವಾಗ ನಾನು ಅನ್ನೋಂಥ ಫೇಸು. ಸೊ ಇಟ್ ಈಸ್ ಲೈಕ್ ಈ ನೆಗೆಟಿವ್ ಸ್ಟೋರಿನ ಪಾಸಿಟಿವ್ ಸ್ಟೋರಿಯಾಗಿ ನೀವು ಕನ್ವರ್ಟ್ ಮಾಡ್ತಾ ಇರೋದು ಇವಾಗ. ಸೊ ಯುವರ್ ಸ್ಟೋರಿ ಇಸ್ ಬಿಕಮಿಂಗ್ ಮೋರ್ ಎಂಪವರ್ಡ್ ಆ್ಯಂಡ್ ಪಾಸಿಟಿವ್ ಆ್ಯಂಡ್ ಪವರ್ಫುಲ್ ಇವಾಗ. ಗ್ರೂಪ್ ನಂಬರ್ 2, ದಿಸ್ ಇಸ್ ಅ ಡಿಫ್ರೆಂಟ್ ಟ್ವಿಸ್ಟ್ ಇನ್ ದ ಸ್ಟೋರಿ ಅಂತಾರಲ್ಲ, ಆ ಒಂದು ಫೇಸ್ ನಿಮ್ದು ಇವಾಗ. ದೇರ್ ಇಸ್ ಅ ಟ್ವಿಸ್ಟ್ ಇನ್ ದ ಸ್ಟೋರಿ ನಿಮ್ಮ ಈ ಸ್ಟೋರಿನಲ್ಲಿ. ಆ್ಯಂಡ್ ದಿಸ್ ಇಸ್ ಟೆಂಪ್ರೆನ್ಸ್. ಟೆಂಪ್ರೆನ್ಸ್ ಕಾರ್ಡ್ ಬಂದು ಇಟ್ ಈಸ್ ಅಬೌಟ್ ಹೀಲಿಂಗ್, ಬಟ್ ಎಸ್ಪೆಷಲಿ ಈ ಕಾರ್ಡಲ್ಲಿ ದಿಸ್ ಇಸ್ ಅಬೌಟ್ ಸನ್ಫ್ಲವರ್, ಬಟರ್ಫ್ಲೈಸ್. ಲುಕ್ ಅಟ್ ದಟ್, ನಿಮ್ಮ ಗ್ರೂಪಲ್ಲಿ ಎಲ್ಲ ಆಲ್ ಕೈಂಡ್ ಆಫ್ ಬಟರ್ಫ್ಲೈಸ್. ಈ ಕಾರ್ಡಲ್ಲಿ ದೇರ್ ಇಸ್ ಬಟರ್ಫ್ಲೈ. ಆಬ್ಸಲ್ಯೂಟ್ಲಿ ಯು ಆರ್ ಇನ್ ದಿಸ್ ಬಟರ್ಫ್ಲೈ ಎನರ್ಜಿ ಇವಾಗ. ಯು ಆರ್ ಶಿಫ್ಟಿಂಗ್, ಯು ಆರ್ ಚೇಂಜಿಂಗ್, ಆ್ಯಂಡ್
ದಿಸ್ ಇಸ್ ನ್ಯೂ ಸ್ಟೋರಿ, ಯು ಆರ್ ರೈಟಿಂಗ್ ಅ ನ್ಯೂ ಸ್ಟೋರಿ, ಯು ಆರ್ ರೆಡಿ ಫಾರ್ ನ್ಯೂ ಸ್ಟೋರಿ. ಕೆಳಗಡೆ ಕಮೆಂಟ್ ಮಾಡಿ. ಮೊದಲನೇ ಅಫರ್ಮೇಷನ್ ಪವರ್ಫುಲ್ ಆಗಿರೋದು ಐ ಕಾಲ್ ಬ್ಯಾಕ್ ಮೈ ಪವರ್, ಎಲ್ಲ ಬೋಲ್ಡ್ ಲೆಟರ್ಸಲ್ಲಿ. ಎರಡನೇ ಅಫರ್ಮೇಷನ್ ಬಂದು ನಿಮ್ಮ ಒಂದು ಎನರ್ಜಿ ಫೀಲ್ಡ್ಗೆ ಮ್ಯಾಚ್ ಆಗುವಂಥ ಅಫರ್ಮೇಷನ್ಸು. ಇಟ್ ಇಸ್ ಐ ಆಮ್ ಎಂಟರಿಂಗ್ ಇನ್ ಟು ಮೈ ಗೋಲ್ಡನ್ ಏಜ್ ಅಂತ ಹೇಳಿ. ಐ ಡೋಂಟ್ ನೋ, ಲೈಕ್ ಗ್ರೂಪ್ ನಂಬರ್ 2 ದಟ್ ಈಸ್ ಹೌ ಇಟ್ ಫೀಲ್ಸ್. ಈ ಗೋಲ್ಡನ್ ಎರಾ ಅಥವಾ ಗೋಲ್ಡನ್ ಏಜ್ಗೆ ನಾವು ಮೂವ್ ಆಗ್ತಾ ಇರೋ ಥರ ಇದೆ ಇದು. this feels absolutely powerful and beautiful. I am curious actually, ಈ ಹೊಸ ಫೇಸಲ್ಲಿ there is lot of potential. ಹೊಸ ಕ್ರಿಯೇಷನ್ಗೆ, ಹೊಸ ಬಿಸ್ನೆಸ್ಗೆ, ಹೊಸ ಐಡಿಯಾಸ್ಗೆ, ಹೊಸ ಪರ್ಸ್ನಾಲಿಟಿಗೆ ಎನಿಥಿಂಗ್ ಇಸ್ ಪಾಸಿಬಲ್. ಇವಾಗ ನೀವು ಯಾವ ಥರ ನಿಮ್ಮ ಐಡೆಂಟಿಟಿನ ಶಿಫ್ಟ್ ಮಾಡ್ಕೊಳ್ತೀರಾ, ಯಾವ ಥರ ನಿಮ್ಮ ಪರ್ಸ್ನಾಲಿಟಿನ ಬಿಲ್ಡ್ ಮಾಡ್ಕೊಳ್ತೀರಾ, ಯಾವ ಒಂದು ಐಡಿಯಾಸ್ನ ವಿಷನ್ನ ನೀವು ಫಾಲೋ ಮಾಡ್ತೀರಾ, ದೇರ್ ಇಸ್ ಲಾಡ್ ಆಫ್ ಸಕ್ಸಸ್. ಓಕೆ, ಸೊ ಈ ಕಾನ್ಷಿಯಸ್ ಆಗಿ ಹೀಲಿಂಗ್ ಜರ್ನಿನಲ್ಲಿ ನೀವು ಮೂವ್ ಆಗಿರೋದು. ದಿಸ್ ಇಸ್ ಅಬೌಟ್ ಕನ್ಫರ್ಮೇಷನ್. ನೀವು ಇಷ್ಟು ದಿನ ಏನೆಲ್ಲ ಕಷ್ಟಪಟ್ರಿ ಅದಕ್ಕೆ 10 ಪಟ್ಟು ನೀವು ಇವಾಗ ರಿಸೀವ್ ಮಾಡ್ಕೊಳ್ಳೋದನ್ನ ಗಾಡೆಸ್ ಬಂದು ಈ ರೀಡಿಂಗ್ ಮುಖಾಂತರ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು. ಬಿಕಾಸ್ ದಿಸ್ ಇಸ್ ಸೋ ಬ್ಯೂಟಿಫುಲ್. ಯು ನೆವರ್ ಸ್ಟಾಪ್ಡ್, ಲೈಕ್ ಹಾಡಿ ಹೊಗಳ್ತಾ ಇರೋ ಥರ ಇದೆ. ಈ ದೇವ್ರನ್ನ, ಈ ಸಹಸ್ರನಾಮ ಹೇಳ್ತೀವಲ್ಲ ನಾವು, ದೇವಿನ ಆಡೋದಕ್ಕೆ, ಹೊಗಳೋದಕ್ಕೆ, ನಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಗಾಡೆಸ್ ನಿಮಗೆ ಹೇಳ್ತಾ ಇರೋ ಥರ ಇದೆ. ಲೈಕ್ ನೀವು ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ಹೌದು ಬೇಜಾರಾಯಿತು, ಹೌದು ಹಾರ್ಟ್ ಬ್ರೇಕ್ ಆಯಿತು, ಹೌದು ಹತ್ತಿದ್ದೀವಿ, ಹೌದು ನಾವು ಕಿರ್ಚಾಡಿದ್ದೀವಿ, ಹೌದು ನಮಗೆ ಕೋಪ ಬಂತು, ಏನೇ ಆದ್ರೂ ವಿ ಡಿಂಟ್ ಸ್ಟಾಪ್, ವಿ ಡಿಂಟ್ ಕ್ವಿಟ್. ಸೊ ಯು ವರ್ ಸ್ಟ್ರಾಂಗ್ ಆ್ಯಂಡ್ ಯು ಆರ್ ಸ್ಟಿಲ್ ಸ್ಟ್ರಾಂಗ್. ಸೊ ಈ ಎಲ್ಲ ರಿವಾರ್ಡ್ ಬಂದು ಈ ನೆಕ್ಸ್ಟ್ ಫೇಸ್ಗೆ ನೀವೇನು ಹೋಗ್ತಾ ಇದ್ದೀರಾ, ಯು ಡಿಸರ್ವ್ ದಿಸ್ ಹ್ಯಾಪಿನೆಸ್, ಯು ಡಿಸರ್ವ್ ದಿಸ್ ಸಕ್ಸಸ್, ಯು ಡಿಸರ್ವ್ ದಿಸ್ ನ್ಯೂ ಸ್ಟೋರಿ. ಸೊ ಇನ್ನೊಂದು ಅಫರ್ಮೇಷನ್ ಒಂದು ಗಾಡೆಸ್ ನಿಮಗೆ ಕೊಡ್ತಾ ಇರೋದು, ಐ ಆಮ್ ರೆಡಿ ಟು ರೈಟ್ ಮೈ ನ್ಯೂ ಸ್ಟೋರಿ ಅಂತ ಹೇಳಿ. ಗ್ರೂಪ್ ನಂಬರ್ 2, ಯು ಆರ್ ರೈಟಿಂಗ್ ಯುವರ್ ನ್ಯೂ ಸ್ಟೋರಿ ಇವಾಗ. ಓಕೆ, ನಿಮ್ಮ ಸ್ಟೋರಿ ಲೈನ್ ಬಂದು ಇಟ್ ಈಸ್ ಟೋಟಲಿ ಟೇಕಿಂಗ್ ಅ ಟರ್ನ್ ಅಂಡ್ ಟ್ವಿಸ್ಟ್ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ. ಬಿಕಾಸ್ ಯು ಹ್ಯಾವ್ ಡನ್ ಆ ಹೀಲಿಂಗ್ ವರ್ಕು, ವಾಟ್ ಎವರ್, ಲೈಕ್ ಸೆಲ್ಫ್ ಗ್ರೋತು, ಎಸ್ಪೆಷಲಿ ಕೆಲವೊಂದು ಬೋಲ್ಡ್ ಡಿಫಿಕಲ್ಟ್ ಡಿಸಿಷನ್ಸ್ನ ತೊಗೊಂಡಿರೋದು, ಕೆಲವೊಂದು ಫಿಯರ್ಸ್ನ ನೀವು ಫೇಸ್ ಮಾಡಿರೋದು, ಕೆಲವೊಬ್ಬರಿಗೆ ನೋ ಅಂತ ಹೇಳಿರೋದು, ಕೆಲವೊಂದು ರಿಲೇಷನ್ಶಿಪ್ಗಳಿಂದ ಆಚೆ ಬಂದಿರೋದು, ಅಥವಾ ಕೆಲವೊಂದು ಬಿಸ್ನೆಸ್ ಐ ಡೋಂಟ್ ನೋ ಕೆಲಸ ನಿಮ್ಗೆ ಇಷ್ಟ ಇಲ್ಲ, ಸಮ್ಹೌ ಯು ಆರ್ ಫೋರ್ಸಿಂಗ್, ಇಲ್ಲ ನಾನು ಇದೇ ಮಾಡ್ತೀನಿ, ಹೆಂಗೋ ಒಂದು ಜೀವನ ಆಗುತ್ತೆ. ಸೊ ಹೆಂಗೋ ಒಂದು ಅಲ್ಲ, ಐ ವಾಂಟ್ ಟು ಲಿವ್ ಅ ಪರ್ಪಸ್ಫುಲ್, ಮೀನಿಂಗ್ಫುಲ್, ಸೋಲ್ಫುಲ್ ಲೈಫ್ ಅನ್ನೋವಂಥ ಒಂದು ಡಿಸಿಷನನ್ನು ನಿಮಗೆ ಗೊತ್ತಿಲ್ದಿರ ಕಾನ್ಷಿಯಸ್ಲಿ ಆರ್ ಅನ್ಕಾನ್ಷಿಯಸ್ಲಿ ಮಾಡಿ ಕೆಲವೊಂದು ಡಿಸಿಷನ್ಸ್ನ ತೊಗೊಂಡಿರೋದಕ್ಕೆ ಪ್ರತಿಫಲ ಅಥವಾ ರಿವಾರ್ಡ್ ಗಾಡೆಸ್ಸು ನಿಮಗೆ ಕೊಡ್ತಾ ಇರೋದು ಬೈ ಗಿವಿಂಗ್ ಯು ದ ಫ್ರೀಡಮ್ ಈ ಗೋಲ್ಡನ್ ಸ್ಟೋರಿನ ಬರೆಯೋದಕ್ಕೆ. ಗ್ರೂಪ್ ನಂಬರ್ 2, ಸೋ ಮೆನಿ ಪವರ್ಫುಲ್ ಅಫರ್ಮೇಷನ್ಸ್. ಐ ಡೋಂಟ್ ನೋ ಹೇಗೆ ಈ ಒಂದು ಆ ಪ್ರೀತಿನ ಅಥವಾ ಎನರ್ಜಿ ಏನು ಗಾಡೆಸ್ ಕಳಿಸ್ತಾ ಇರೋದು ನಿಮಗೆ ನಿಮ್ಮ ಕಡೆಗೆ ಹೇಗೆ ಪುಷ್ ಮಾಡೋದು ಅಂತ ಗೊತ್ತಿಲ್ಲ. ಹೋಪ್ಫುಲಿ ನಿಮಗೆ ಎನರ್ಜೀಸು ಡೆಲಿವರ್ ಆಗ್ತಾ ಇದೆ. ಗಾಡೆಸ್ಸಿಂದ ಬರ್ತಾ ಇರುವಂಥ ಪ್ರೇಸು, ಆ ಪ್ರೀತಿ, ಆ ಪವರು, ಎಸ್ಪೆಷಲಿ ದುರ್ಗಮ್ಮ. ಗ್ರೂಪ್ ನಂಬರ್ 1ಗೂ ದುರ್ಗಮ್ಮ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿತ್ತು. ಸೊ ಐ ಆಮ್ ಅಸ್ಯೂಮಿಂಗ್ ಇವತ್ತನ ಎಂಟೈರ್ ರೀಡಿಂಗ್ ಬಂದು ದುರ್ಗಮ್ಮ ಇಂದ ಬರ್ತಾ ಇರೋದು ಅಂತ ಹೇಳಿ. ಸೊ ಯು ಆರ್ ಸೋ ಪವರ್ಫುಲ್. ನಿಮ್ಮ ಪವರಿಗೆ ನೀವು ಸ್ಟೆಪ್ ಇನ್ ಆಗ್ತಾ ಇರೋದು, ನಿಮ್ಮ ಗೋಲ್ಡನ್ ಎರಾ, ಗೋಲ್ಡನ್ ಸ್ಟೇಜ್ಗೆ ನೀವು ಮೂವ್ ಆಗ್ತಾ ಇರೋದು. ಇಟ್ ಇಸ್ ಟೈಮ್ ನಿಮ್ಮ ಹೊಸ ಸ್ಟೋರಿನ ಬರೆಯೋದಕ್ಕೆ. ಇಟ್ ಇಸ್ ಟೈಮ್ ನಿಮ್ಮ ಫಿಯರ್ನ ಇನ್ನೂ ಫೇಸ್ ಮಾಡೋದಕ್ಕೆ. ಇಟ್ ಇಸ್ ಟೈಮ್ ನಿಮ್ಮ ಐಡಿಯಾಸ್ನ, ವಿಷನನ್ನು ಫಾಲೋ ಮಾಡೋದಕ್ಕೆ. ಗ್ರೂಪ್ ನಂಬರ್ 2, ಇಟ್ ಇಸ್ ಟೈಮ್. ಓಕೆ, ಸೊ ದಟ್ ಈಸ್ ವಾಟ್ ಇಟ್ ಈಸ್. ಗ್ರೂಪ್ ನಂಬರ್ 2, ಇಟ್ ಇಸ್ ಟೈಮ್. ನಿಮ್ಮ ಎಲ್ಲ ಹಾರ್ಡ್ ವರ್ಕನ್ನು ಪೇ ಮಾಡುವಂಥ ಟೈಮು. ನಿಮ್ಮ ಹಳೆ ಫೇಸ್ನ, ಓ ಮೈ ಗಾಡ್ನೆಸ್, ನಿಮ್ಮ ಹಳೆ ಲೈಫ್ನ ನೀವು ವಾಟ್ ಎವರ್ ದ ಪ್ರಾಬ್ಲಮ್ ಆ್ಯಂಡ್ ಸ್ಟ್ರಗಲ್ ಏನಿತ್ತು ಅದನ್ನು ಓವರ್ಕಮ್ ಮಾಡಿ ಈ ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಆಗಿರುವಂಥ ಒಂದು ಸ್ಟೇಜಲ್ಲಿ ಮೂವ್ ಆಗ್ತಾ ಇದ್ದೀರಾ. ಈ ಹೊಸ ವಿಂಗ್ಸನ್ನು ಯೂಸ್ ಮಾಡಿ ಹಾರೋದು ಹೇಗೆ ಅಂತ ಹೇಳಿ ಕಲಿತಾ ಇದ್ದೀರಾ. ಸೊ ನಿಮ್ಮ ವಿಂಗ್ಸ್ ಯಾವ ಥರ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗದೇ ಇರ್ಬೋದು. ಐ ಡೋಂಟ್ ನೋ ನಮ್ಮ ವಿಂಗ್ಸನ್ನು ನಾವು ನೋಡ್ಕೊಳ್ಳೋದಕ್ಕಾಗತ್ತಾ ಅಂತ ಹೇಳಿ. ಬಟ್ ಗಾಡೆಸ್ ಹೇಳ್ತಾ ಇರೋದು ಯು have wings ಅಂತ ಹೇಳಿ. you earned ದ ವಿಂಗ್ಸ್. ಸುಮ್ಮನೆ ಯಾರೋ ಬಂದು ನಿಮ್ಮ ಬೆನ್ನ ಮೇಲೆ 2 ವಿಂಗ್ಸ್ ಹಾಕಿದಲ್ಲ, ನೀವು ಕಷ್ಟಪಟ್ಟು ಪಡೆದಿರೋ ಅಂಥ, ಗಳಿಸಿರೋ ಅಂಥ ಈ ವಿಂಗ್ಸು. ಸೊ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇರೋದು. ಮೇಲೆ ಫ್ಲೈಟ್ ಹೋಗ್ತಾ ಇದೆ. ಅಗೇನ್ ಇಟ್ಸ್ ಅ ಕನ್ಫರ್ಮೇಷನ್. ಯುವರ್ ಲೈಫ್ ಇಸ್ ಅಬೌಟ್ ಟು ಟೇಕ್ ಆಫ್. ಗ್ರೂಪ್ ನಂಬರ್ 2, ಯು ಆರ್ ಅಬೌಟ್ ಟು ಟೇಕ್ ಆಫ್. ಕೆಲವರು ಟ್ರಾವೆಲಿಂಗ್ ಮಾಡ್ಬೋದು, ಕೆಲವರು ಹೊಸ ಜಾಗಕ್ಕೆ ಮೂವ್ ಆಗ್ಬೋದು, ಅಥವಾ ಆಲ್ರೆಡಿ ಹೊಸ ಜಾಗಕ್ಕೆ ಮೂವ್ ಆಗ್ತಾ ಇರ್ಬೋದು. ಬಟ್ ಎವ್ರಿಥಿಂಗ್ ಫೀಲ್ಸ್ ನ್ಯೂ ಆ್ಯಂಡ್ ಫ್ರೆಶ್ ಆ್ಯಂಡ್
lot of possibilities and opportunities. Group number 2, I'm so happy, excited and so proud of you. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಎಷ್ಟೊಂದು ಪವರ್ಫುಲ್ ಅಫರ್ಮೇಷನ್. ಡೋಂಟ್ ಮಿಸ್ ಕೆಳಗಡೆ ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಕಮೆಂಟ್ ಮಾಡೋದಕ್ಕೆ ಆ್ಯಂಡ್ ಕ್ಲೇಮ್ ದಿಸ್ ಬ್ಯೂಟಿಫುಲ್ ಎನರ್ಜಿ. ಗ್ರೂಪ್ ನಂಬರ್ 2 ಅದು ಇವತ್ತಿನ ಮೆಸೇಜಸ್ಸು ಗಾಡೆಸ್ಸಿಂದ, ಎಸ್ಪೆಷಲಿ ದುರ್ಗಾಮಾಯಿಂದ. ಹೋಪ್ಫುಲಿ ನಿಮ್ಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಾಗಿ ನಡೆಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆ್ಯಂಡ್ ಯು ಆರ್ ಪವರ್ಫುಲ್. ಗ್ರೂಪ್ ನಂಬರ್ 2, ಎಂಜಾಯ್ ಯುವರ್ ಸಕ್ಸಸ್. ಓಕೆ, ಲವ್ ಯು ಆಲ್, ಟೇಕ್ ಕೇರ್, bye bye.